ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು. ಪಾಪದಿಂದ ಬಿಡಿಸಿದು ನಿನ್ನ ಕೃಪೆಯು, ಪರಿಶುದ್ಧಗೊಳಿಸಿದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು. ನಾವು ರಕ್ಷಣೆ ಹೊಂದಿದ್ದು ದೇವರ ಕೃಪೆಯಿಂದಲೇ. ಹಲ್ಲೆಲೂಯ. ನಾವು ನಂಬಿಕೆ ಮುಖಾಂತರ ಮೂಲಕ, ಹಲ್ಲೆಲೂಯ, ಕೃಪೆಯಿಂದಲೇ ನಾವು ರಕ್ಷಣೆ ಹೊಂದಿದೆವು. ಅದು ದೇವರ ವರ. ಹಲ್ಲೆಲೂಯ. ನಾವು ಮಾಡಿದ ಪುಣ್ಯ ಕ್ರಿಯೆಗಳಿದ್ದಲ್ಲ, ಅದು ದೇವರು ನಮ್ಮ ಮೇಲೆ ಇಟ್ಟಿರುವ ಪ್ರೀತಿಯಾಗಿದೆ. ಹಲ್ಲೆಲೂಯ. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾರಿದದು ನಿನ್ನ ಕೃಪೆಯು. ರಕ್ಷಣೆ ಹೊಂದಿದು ನಿನ್ನ ಕೃಪೆಯು, ಸತ್ಯ ಮಾರ್ಗವಾರಿದದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು. ಕ್ರಿಸ್ತೇಸು ಹೇಳಿದರು, ನಾನು ಈ ಲೋಕವನ್ನು ಬಿಟ್ಟು ಹೋಗುತ್ತೇನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ. ಹಲ್ಲೆಲೂಯ. ನಾನು ಪರಿಶುದ್ಧ ಆತ್ಮನನ್ನು ಕಳುಹಿಸುತ್ತೇನೆ, ಅವರು ನಿಮಗೆ ಒಳ್ಳೆಯ ಸಹಾಯನಾಗಿ ನಿಮ್ಮಲ್ಲಿ ವಾಸವಾಯಿತು, ನಿಮ್ಮನ್ನು ಸತ್ಯ ದಾರಿಯಲ್ಲಿ ನಡೆಸುವರು ಎಂದು ಹೇಳಿದರು. ಹಲ್ಲೆಲೂಯ. ಆತ ನಮಗೆ ಸಂದೇಶವನ್ನು ಕೊಡುವನೆಂದು ಹೇಳಿದರು. ಹಲ್ಲೆಲೂಯ. ಅದರಿಂದ ಆತ ನಮ್ಮಲ್ಲಿ ವಾಸವಾಗಿದ್ದಾರೆ. ಹಲ್ಲೆಲೂಯ. ನಮ್ಮವರೆಲ್ಲರೂ ಹಲ್ಲೆಲೂಯ ಹೇಳಿರಿ. ಹಲ್ಲೆಲೂಯ. ಅಭಿಷೇಕ ಹೊಂದಿದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದಿದು ನಿನ್ನ ಕೃಪೆಯು. ಅಭಿಷೇಕ ಹೊಂದಿದು ನಿನ್ನ ಕೃಪೆಯು, ಪವಿತ್ರಾತ್ಮನ ಪಡೆದಿದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನನಗೆ ಎಲ್ಲ ನಿನ್ನ ಕೃಪೆಯು. ವರಗಳನ್ನು ಕೂಡ ಸತ್ಯವೇದದಲ್ಲಿ ಕೃಪಾ ವರಗಳನ್ನು ಬರೆಯಲ್ಪಟ್ಟಿವೆ. ಹಲ್ಲೆಲೂಯ. ದೇವರು ಕೃಪೆಯಿಂದ ನಮಗೆ ದಯಪಾಲಿಸಿದರೆ ಯಾರದಕ್ಕೆ ಪಡ್ಕೊಳ್ಳೋದಕ್ಕೆ ಯೋಗ್ಯರಲ್ಲ. ಹಲ್ಲೆಲೂಯ. ಆದ್ದರಿಂದ ಕೃಪಾ ವರಗಳನ್ನು ಹೊಂದಿಕೊಂಡ ನಾವು ಕೃತಜ್ಞತೆ ಉಳ್ಳವರಾಗಿ ನಾವು ದೇವರನ್ನು ಸ್ತುತಿಸಬೇಕು. ಹಲ್ಲೆಲೂಯ. ಆತನು ಪವಿತ್ರ ಆತ್ಮನಿಂದ ನಮ್ಮನ್ನು ಬಲಪಡಿಸುತ್ತಾನೆ. ಹಲ್ಲೆಲೂಯ. ನಾವು ಬಲಹೀನತೆಯಲ್ಲಿ ಬೀಳುವಾಗಲ್ಲ, ಸೋದು ಹೋಗುವಾಗಲ್ಲ, ನಮ್ಮನ್ನು ಬಲಪಡಿಸುವ ಕ್ರಿಸ್ತನಿಂದಲೇ ನಾವು ಎಲ್ಲವನ್ನು ನಾವು ಮಾಡಿ ಮುಗಿಸುತ್ತೇವೆ. ಹಲ್ಲೆಲೂಯ. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಆತ್ಮನ ವರವು ನಿನ್ನ ಕೃಪೆಯು, ಪವಿತ್ರಾತ್ಮನ ಫಲವು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನಮಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನಮಗೆ ಎಲ್ಲ ನಿನ್ನ ಕೃಪೆಯು. ಈವರೆಗೆ ನಡೆಸಿದು ದೇವರ ಕೃಪೆಯೇ, ಇನ್ನು ಮುಂದೆ ನಡೆಸುವರೆಂದು ನಾವು ನಂಬುತ್ತೇವೆ. ಹಲ್ಲೆಲೂಯ. ಇನ್ನು ಮುಂದೆ ನಡೆಸುವ ಬಿನೇಶ್ವರ್ ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯ. ಹೆದರಬೇಡಿರಿ, ಯಾರು ನನ್ನ ಜೊತೆಗೆ ಇಲ್ಲ ಅಂತ ಹೇಳಬೇಡಿರಿ. ದೇವರಿದ್ದಾರೆ. ಸರ್ವವನ್ನು ಸೃಷ್ಟಿ ಮಾಡಿ, ಸರ್ವವನ್ನು ನಿಯಂತ್ರಿಸಿ, ಸರ್ವವನ್ನು ಆಳ್ವಿಕೆ ಮಾಡುವ ಸರ್ವಭವನಾದ ದೇವರು ನಮ್ಮೊಂದಿಗಿದ್ದಾರೆ. ನಮ್ಮ ತಂದೆಯಾಗಿ, ತಾಯಿಯಾಗಿ, ಒಳ್ಳೆಯ ಮಿತ್ರನಾಗಿ ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯ. ಈವರೆಗೂ ಬದುಕಿದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಈವರೆಗೂ ಬದುಕಿದು ನಿನ್ನ ಕೃಪೆಯು, ಇನ್ನು ಮುಂದೆಯೂ ಬಾಳುವುದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು, ನಮಗೆ ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು, ನಮಗೆ ಎಲ್ಲ ನಿನ್ನ ಕೃಪೆಯು. ಶಾಂತಿಯನ್ನು ನಾನು ನಿಮಗೆ ಕೊಡುತ್ತೇನೆ, ಲೋಕ ಕೊಡುವ ಸಮಾಧಾನವನ್ನು ಅಲ್ಲ, ನನ್ನ ಸಮಾಧಾನವನ್ನು ನಿಮಗೆ ನೀಡುತ್ತೇನೆ ಎಂದು ಹೇಳಿದರು. ಹಲ್ಲೆಲೂಯ.
ಹಲ್ಲೆಲೂಯಾ. ಮನುಷ್ಯರು ಕೊಡುವ ಸಮಾಧಾನ ಸ್ವಲ್ಪ ಸಮಯ ಮಾತ್ರ. ಮುಂಚಾಣೆಯಲ್ಲಿ ಬೀಳುವ ಹಿಂಪನಿ ಹಾಗೆ ಮಧ್ಯಾಹ್ನ ಬಿಸಿಲು ಹೆಚ್ಚಾಗುವಾಗ ಒಣಗಿ ಹೋಗುತ್ತದೆ, ಮಾಯವಾಗಿ ಹೋಗುತ್ತದೆ. ದೇವರ ಕೊಡುವ ಸಮಾಧಾನ, ಅವ್ರು ನಮ್ಮೊಂದಿಗೆ ಇರುವುದೇ ದೊಡ್ಡ ಸಮಾಧಾನ. ಹಲ್ಲೆಲೂಯಾ. ಆದ್ರಿಂದ ಈ ಸಮಾಧಾನ ನಾಯಕನು, ಆ ಸಮಾಧಾನವನ್ನು ಕೊಡುವಂತ ದೇವರು ನಮ್ಮೊಂದಿಗಿದ್ದಾರೆ. ಹಲ್ಲೆಲೂಯಾ. ಶಾಂತಿಯ ನೀಡಿದು ನಿನ್ನ ಕೃಪೆಯು, ಸಂತೋಷಗೊಳಿಸಿದು ನಿನ್ನ ಕೃಪೆಯು. ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು ನನಗೆ, ಎಲ್ಲ ನಿನ್ನ ಕೃಪೆಯು ನಮಗೆ, ಎಲ್ಲ ನಿನ್ನ ಕೃಪೆಯು. ಹಲ್ಲೆಲೂಯಾ. ಇವತ್ತು ನೀವು ಎರಡು ವಾಕ್ಯ ಭಾಗವನ್ನು ತಗೊಳ್ಳಿರಿ. ಒಂದು ಪೌಲನು ಬರೆದ ಪತ್ರಿಕೆ 1 ಕೊರಿಂಥದವರಿಗೆ ಅಧ್ಯಾಯ 1 ತಗೊಳ್ಳಿರಿ. ಇನ್ನೊಬ್ಬರು ಪೂರ್ವಕಾಲ ವೃತ್ತಾಂತ 1ನೇ ಭಾಗ ಅಧ್ಯಾಯ 21. ಪೂರ್ವಕಾಲ ವೃತ್ತಾಂತ ಅಧ್ಯಾಯ 21 ಇದೆರಡು ತಗೊಳ್ಳಿರಿ. ಮೊದಲನೇದಾಗಿ 1 ಕೊರಿಂಥದವರಿಗೆ ಅಧ್ಯಾಯ 1:31 ಓದಿರಿ. 1 ಕೊರಿಂಥದವರಿಗೆ ಅಧ್ಯಾಯ 1:31 ಓದಿರಿ. ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ಹಲ್ಲೆಲೂಯಾ. ಅದನ್ನು ಇನ್ನೊಂದು ಟ್ರಾನ್ಸ್ಲೇಷನ್ ಅಲ್ಲಿ, ಹೆಮ್ಮೆ ಪಡುವವನು ಕರ್ತನಲ್ಲಿ ಮಾತ್ರ ಹೆಮ್ಮೆ ಪಡಬೇಕು. ಹಲ್ಲೆಲೂಯಾ. ನಮಗೆ ಏನು ಹೆಮ್ಮೆ? ನಾವು ಯಾವ ಕಾರ್ಯದಲ್ಲಿ ನಾವು ಹೆಚ್ಚಳ ಪಡುತ್ತೇವೆ? ನಾವು ಯಾರು? ನಮ್ಮನ್ನು ಹೇಗೆ ದೇವರು ಆರಿಸಿಕೊಂಡರು? ಇದೆಲ್ಲ ನಾವು ಧ್ಯಾನಿಸಿಕೊಂಡು ಹೋಗೋಣ. ಮೊದಲನೇದಾಗಿ ಆ ಒಂದು ಕೊರಿಂಥದವರಿಗೆ ಅಧ್ಯಾಯ 1 ವಾಕ್ಯ 26 ನಾವು ಓದುವಾಗ ಅದು ನಮಗೆ ಗೊತ್ತಾಗುತ್ತದೆ. ಸಹೋದರರೇ, ದೇವರು ನಿಮ್ಮನ್ನು ಕರೆದಾಗ ಎಂತವರನ್ನು ಕರೆದನೆಂದು ಆಲೋಚಿಸಿರಿ. ನಿಮ್ಮೊಳಗೆ ಲೌಕಿಕ ದೃಷ್ಟಿಯಲ್ಲಿ ಜ್ಞಾನಿಗಳು ಅನೇಕರಿಲ್ಲ, ಅಧಿಕಾರಿಗಳು ಅನೇಕರಿಲ್ಲ, ಕುಲೀನರು ಅನೇಕರಿಲ್ಲ. ದೇವರು ಜ್ಞಾನಿಗಳನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬುದ್ಧಿಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಬಲಿಷ್ಠರನ್ನು ನಾಚಿಕೆಪಡಿಸುವುದಕ್ಕಾಗಿ ಈ ಲೋಕದ ಬಲಹೀನರನ್ನು ಆರಿಸಿಕೊಂಡಿದ್ದಾನೆ. ದೇವರು ಈ ಲೋಕದ ಕುಲಹೀನರನ್ನು, ಅಸಡ್ಡೆಯಾದವರನ್ನು ಆರಿಸಿಕೊಂಡದ್ದಲ್ಲದೆ ಗಣ್ಯರನ್ನು ಇಲ್ಲದಂತೆ ಮಾಡುವುದಕ್ಕಾಗಿ ಗಣನೆಗೆ ಬಾರದವರನ್ನು ಆರಿಸಿಕೊಂಡಿದ್ದಾರೆ. ಹೀಗಿರಲು ದೇವರ ಮುಂದೆ ಹೊಗಳಿಕೊಳ್ಳುವುದಕ್ಕೆ ಯಾರಿಗೂ ಆಸ್ಪದವಿಲ್ಲ. ಹಲ್ಲೆಲೂಯಾ. ಈ ಸತ್ಯವಾಕ್ಯ ಹೇಳುತ್ತದೆ, ನಮ್ಮನ್ನು ದೇವರು ಕರೆಸಿಕೊಂಡಾಗ, ಆರಿಸಿಕೊಂಡಾಗ ನಾವು ಶೂನ್ಯರಾಗಿ, ಏನೂ ಇಲ್ಲದವರಾಗಿ, ಬೇರೆ ಏನಲ್ಲ, ಗಣನೆಗೆ ಬಾರದವರಾಗಿ, ಬಲಹೀನತೆ ಉಳ್ಳವರಾಗಿ, ಬುದ್ಧಿಹೀನರಾಗಿ ಇದ್ದೇವೆ ಎಂದು ಸತ್ಯವೇದ ಹೇಳ್ತದೆ. ಹಲ್ಲೆಲೂಯಾ. ನಿಜ. ಹಾಗೆ ಇರುವಾಗ, ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಬಿದ್ದಿರುವಾಗ, ಏನೂ ಇಲ್ಲದೆ ಇರುವಾಗ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ಅದು ದೇವರು ನಮಗೆ ತೋರಿಸಿರುವ ಪ್ರೀತಿಯಾಗಿದೆ. ಹಲ್ಲೆಲೂಯಾ. ಇದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ದಾವೀದನ ಜೀವನವನ್ನು ನಾನು ಇದಕ್ಕೆ ಆಧಾರವಾಗಿ ತಗೊಳ್ಳೋಕೆ ನಾನು ಬಯಸುತ್ತೇನೆ. ದಾವೀದನ ಜೀವನ ಬಗ್ಗೆ ನೀವು ಹೇಳಿದ್ರಿ. ದಾವೀದನು ಯಾರು? ಈಶಯನ ಮಗನು. ಎಂತ ಮಗನು? ಕ್ರಿಯ ಮಗನು, ಚಿಕ್ಕವನು ಅವನೇ. ಅವನ ಮನೆಯಲ್ಲಿ 3 ಸೈನ್ಯದಲ್ಲಿ ಯುದ್ಧ ಮಾಡುವ ಶಕ್ತರಾಗಿದ್ದ 3 ಯುದ್ಧ ವೀರರು ಸಹೋದರಾಗಿದ್ದರು. ಸೌಲನು ದೇವರಿಗೆ ವಿರೋಧವಾಗಿ ಪಾಪ ಮಾಡಿ ಅಭಿಧೇಯನಾಗಿದ್ದರಿಂದ ದೇವರು ಅವನನ್ನು ತಳ್ಳಿ ಬಿಟ್ಬಿಟ್ಟು ಒಂದು ಹೊಸ ಅರಸನನ್ನು ಅಭಿಷೇಕಿಸಬೇಕೆಂದು ಪ್ರವಾದಿಯಾದ ಶಾಮುವೇಲನನ್ನು ಕರೆದು ಅವನನ್ನು ಈಸಾಯನ ಮನೆಗೆ ಕಳಿಸ್ತಾರೆ. ಈಸಾಯನ ಮನೆಯಲ್ಲಿ ಅಲ್ಲಿ ಇರುವ ಸಹೋದರರೆಲ್ಲರನ್ನು, ಅವನ ಮಗನೆಲ್ಲರನ್ನು ತಂದೆ ಏನ್ ಮಾಡ್ತಾರೆ? ಅಲ್ಲಿ ಕರೆಸಿ ನಿಲ್ಲಿಸ್ತಾರೆ ಮುಂದೆ. ಬಟ್ ಯಾರು ಮಾತ್ರ ಮಿಸ್ಸಿಂಗ್? ಕುರುಬನಾಗಿರುವ ದಾವೀದನು. ಇವನು ಆ ಒಂದು ಸಮಯದಲ್ಲಿ ಕೂಡ, ಅವನು ಕುರುಬನಾಗಿರುವಾಗ ಕೂಡ ದೇವರನ್ನು ಆರಾಧಿಸುವನಾಗಿ, ದೇವರ ಮೇಲೆ ಹೆಚ್ಚಾದ ಪ್ರೀತಿ ಇಟ್ಟವನಾಗಿದ್ದವನು. ಅವನು ವಾದ್ಯವನ್ನು ಬಾರಿಸುತ್ತಾ, ಅವನು ಹಗಲು ರಾತ್ರಿ ಕುರಿಗಳನ್ನು ಕಾಯುವನಾಗಿದ್ದ ಒಂದು ಸಾಮಾನ್ಯವಾದ ಒಬ್ಬ
ಯವನಸ್ಥನು ತುಂಬಾ ಒಳ್ಳೆಯ ಮೈಕಟ್ಟುಳ್ಳ ಯುದ್ಧವೀರನಾಗಿರುವ ಅವನ ಸಹೋದರನು ಯಾರನ್ನು ದೇವರು ಆರಿಸಿಕೊಂಡಿಲ್ಲ. ಸಾಮುವೇಲನು ಅವನು ಆ ಅಭಿಷೇಕ ತೈಲವನ್ನು ತಗೊಂಡು ಅವನು ಅಭಿಷೇಕಿಸಿದ ಹೋಗುವ ದೇವರು ಹೇಳಿಬಿಟ್ರು, ಇವರಲ್ಲಿ ಯಾರನ್ನು ನಾನು ಆರಿಸಿಕೊಂಡಿಲ್ಲ. ಮೈಕಟ್ಟನ್ನು ನೋಡಿ ನೀನು ಇವರು ದೊಡ್ಡವರು ಅಂಥವ್ರಲ್ಲಿ ಯೋಚನೆ ಮಾಡಬೇಡ, ನಾನು ಶರೀರದ ಹೊರಗಡೆ ತೋರಿಕೆಯನ್ನು ನಾನು ನೋಡುವನಲ್ಲ, ಹೃದಯವನ್ನು ನೋಡುವ ದೇವರನ್ನು ಹೇಳಿಬಿಟ್ರು. ಅವರೆಲ್ಲರನ್ನು ಬಂದ ಮೇಲೆ ಯಾರಾದರೂ ಮನೆಯಲ್ಲಿ ಇದ್ದಾರ ಮಿಕ್ಕವರನ್ನು ಹೇಳುವಾಗ ಹೌದು ಒಬ್ಬನಿದ್ದಾನೆ, ಅವನು ಅಡವಿಯಲ್ಲಿ ಕುರಿಗಳನ್ನು ಮೇಯಿಸ್ತಾ ಇರುವ ದಾವೀದನು, ಅವನು ಕರೆ ಕಳಿಸ್ತಾನೆ. ಇಲ್ಲಾಂದ್ರೆ ನಾನು ಊಟ ಕೂತ್ಕೊಳ್ಳಲ್ಲ. ಅವನು ಬಂದು ನಿಂದ ತಕ್ಷಣ ದೇವರು ಸಾಮುವೇಲ ಹೃದಯದಲ್ಲಿ ಹೇಳಿದರು, ಇವನೇ ನಾನು ಆರಿಸಿಕೊಂಡಿರುವ ಇಸ್ರಾಯೇಲಿನ ಅರಸನು ಎಂದು ಅಭಿಷೇಕಿಸು. ದೇವರು ಅವನನ್ನು ಆರಿಸಿಕೊಂಡರು. ಅವನು ಏನು ಇಲ್ಲದವನಾಗಿ ಕುಟುಂಬದಲ್ಲಿ ತಳ್ಳಲ್ಪಟ್ಟವನಾಗಿ ಅವನ ಬಗ್ಗೆ ಅವರು ಯೋಚನೆ ಮಾಡಲಿಲ್ಲ. ಆವಾಗ ದೇವರು ಅವನನ್ನು ಆರಿಸಿಕೊಂಡಿದ್ದಾರೆ. ಎಲ್ಲರ ಸಹೋದರರು ಮುಂದೆ ದೇವರು ಅವನನ್ನು ಅಭಿಷೇಕಿಸಿದರು. ಹೆಂಗೆ? ಅರಸನಾಗಿ. ಹಲ್ಲೆಲೂಯಾ. ಅರಸನಾಗಿ ಅಭಿಷೇಕಿಸಲ್ಪಟ್ಟವನು ದೇವರ ಆತ್ಮನನ್ನು ವಿಶೇಷವಾಗಿ ಪಡೆಕೊಂಡವನು. ಹಲ್ಲೆಲೂಯಾ. ಅವನು ವಾದ್ಯ ಬಾರಿಸುವಾಗ ಸೌಲಲ್ಲಿ ಇದ್ದ ದುಷ್ಟಾತ್ಮ ಅವನನ್ನು ಬಿಟ್ಟು ಆಗಲಿ ಓಡಿ ಹೋಯಿತು. ಆಮೇಲೆ ನೋಡಿದರೆ ಸ್ವಲ್ಪ ಕಾಲ ಅವನು ಅಲ್ಲಿ ಸೌಲನ ಮನೆಯಲ್ಲಿ ಅವನಿಗೆ ಸಹಾಯ ಮಾಡುವವರಾಗಿದ್ದ ಮೇಲೆ ಅಲ್ಲಿ ಒಂದು ಯುದ್ಧ ನಡೀತಾ ಇದೆ. ಫಿಲಿಸ್ಟಿಯರು ಬಂದು ಅದರಲ್ಲಿ ಒಬ್ಬ ರಣವೀರನು, ಒಬ್ಬ ಅಶೂರನು ಮುಂದೆ ಬಂದು ಅವರಿಗೆ ಮುಂದೆ ಸವಾಲಾಗ್ತಾನೆ, ನಿಮ್ಮಲ್ಲಿ ಯಾರಾದರೂ ಒಬ್ಬರು ವೀರರಿದ್ದರೆ ಬನ್ನಿರಿ, ನನ್ನನ್ನು ಸೋಲಿಸಿರಿ, ನಾವು ನಿಮ್ಮ ದಾಸರಾಗ್ತೇವೆ. ನೀವು ಬಂದು ನಮ್ಮನ್ನು ಸೋಲಿಸಿಬಿಟ್ರೆ ನಾವು ನಿಮ್ಮ ದಾಸರಾಗ್ತೇವೆ ಎಂದು ಅವನಲ್ಲಿ ಸವಾಲಾಗ್ತಾನೆ. ಎಲ್ಲರೂ ಎದುರಿಕೊಂಡು ಓಡ್ತಾರೆ, ಯಾಕಂದರೆ ಅವನನ್ನು ಜಯಿಸುತ್ತಾಗಲ್ಲ, ಅವನ ರೂಪ ಇತ್ತು. ಆವಾಗ ಅವನು ಈಶಾಯನು ತನ್ನ ಮಗನಿಗೆ, ನಿಮ್ಮ ಅಣ್ಣ ತಮ್ಮಂದಿರೆಲ್ಲ ಯುದ್ಧಕ್ಕೆ ಹೋಗಿದ್ದಾರೆ, ನಿಮ್ಮ ಸಹೋದರರೆಲ್ಲ, ಅವರಿಗೆ ಊಟ ಕೊಟ್ಬಿಟ್ಟು ಅವರ ಸುಖಕ್ಷೇಮವನ್ನು ವಿಚಾರಿಸಿಬಿಟ್ಟು ಬಾಯಿಂದ ಕಳಿಸ್ತಾರೆ. ಇವನು ಅಲ್ಲಿ ರಣರಂಗಕ್ಕೆ ಹೋಗುವಾಗ ಈ ಅಸುರನಾಗಿರುವ ಗೋಲಿಯಾತನು ಬಂದು ಅವನು ಅಲ್ಲಿ ಇರುವ ಎಲ್ಲರಿಗೂ ಚಾಲೆಂಜ್ ಮಾಡ್ತಾನೆ. ಇನ್ನೊಂದು ಅವನು ಇಸ್ರೇಲ್ ದೇವರನ್ನು ಹೀಯಾಳಿಸ್ತಾನೆ, ತನ್ನ ದೇವರನ್ನು ಹೊಗಳುತ್ತಾನೆ. ಇದನ್ನು ನೋಡಿ ಇವನಲ್ಲಿ ಇರುವ ಪವಿತ್ರ ಆತ್ಮವನ್ನು ಕುದಿಯುತ್ತದೆ. ಯಾರಿವನು? ಅನ್ಯ ಜನ. ಇವನು ಬಂದು ನಮ್ಮ ದೇವರನ್ನು ಮಾತಾಡೋದು, ನಮ್ಮ ದೇವರು ಎಂಥವರು? ಅವನು ಹೋಗಿ ಹೇಳ್ತಾನೆ, ನಾನು ಹೋಗ್ತೇನೆ, ನಾನು ಯುದ್ಧಕ್ಕೆ ಹೋಗುತ್ತೇನೆ. ಸೌಲ ಮುಂದೆ ಕರ್ಕೊಂಡು ಹೋಗ್ಬಿಟ್ರೆ ಇವನನ್ನು. ಸೌಲ ಹೇಳ್ತಾನೆ, ನಾನು ಕುರಿಗಳ ಮೇಯಿಸುವ ಇಂತಿರ ಕರಡಿ ಸಿಂಗಲ್ಲ ಬಂದರೆ ನಾನು ದೇವರ ಬಲದಿಂದ ಎತ್ತಿ ಇದು ಸಾಯಿಸ್ಬಿಡ್ತೇನೆ. ದೇವರು ಬಲ ಕೊಟ್ಟಿದ್ದಾರೆ, ಇವನು ಆ ಥರನೇ, ಬಿಡಿ ನಾನು ಹೋಗುತ್ತೇನೆ. ಸೌಲ ಹೇಳ್ತಾರೆ, ಯಪ್ಪ ನೀನು ಚಿಕ್ಕವನು, ನಿನ್ನಿಂದ ಆಗಲ್ಲ. ಅವನು ಚಿಕ್ಕ ವಯಸ್ಸಿಂದ ಯುದ್ಧವೀರನು, ಅದಕ್ಕೂ ಟ್ರೈನಿಂಗ್ ಪಡ್ಕೊಂಡು ಬಂದಿದ್ದಾನೆ, ನೀವು ಹೋಗ್ಬೇಡ ಅಂತ ಹೇಳಿದನು. ಬಿಡಿ ನಾನು ಹೋಗುತ್ತೇನೆ. ಇವನಿಗೆ ಆಯುಧಗಳನ್ನ ಹಾಕಿಸಿ ಎಲ್ಲ ಸರ್ವಾಯುಧಗಳನ್ನು ಮೇಲೆ ಹಾಕಿಸಿ ಹೋಗುವಾಗ ನಡೆಯಕ್ಕೆ ಕೂಡ ಆಗಲ್ಲ. ಅವನಿಗೆ ಇದೆಲ್ಲ ಬೇಡ, ನನ್ನ ಕೈಗೆ ಆಯುಧ ಉಂಟು. ಹಲ್ಲೆಲೂಯಾ. ಅವನು ಹೋಗಿ ತನ್ನ ಒಂದು ತೈಲಿ ತಗೊಂಡು ಕುರುಬರಿಟ್ಟಿರ್ತಾರಲ್ಲ ಅದರಲ್ಲಿ ನುಣುಪು ಕಲ್ಲುಗಳನ್ನು ಏನು ಮಾಡ್ತಾನೆ, ತಗೊಂಡು ಬರ್ತಾನೆ. ಅವನ ಕೈ ಒಂದು ಕವನ ಇದೆ. ಅಲ್ಲಿ ಅವನು ಹೋಗಿ அந்த ಯುದ್ಧ ರಣರಂಗದಲ್ಲಿ ಗೋಲಿಯಾತನನ್ನು ಎದುರಿಸಿದ ಆ ಒಂದು ವಾಕ್ಯವನ್ನು ಮಾತ್ರ ನೀವು ಓದ್ರಿ. 1 ಸಾಮುವೇಲನು ಅಧ್ಯಾಯ 17 ಫಿಲಿಸ್ಟಿಯನು ದಾವೀದನ ಸಮೀಪಕ್ಕೆ ಬಂದನು. ಗುರಾಣಿ ಬರುವವನು ಅವನ ಮುಂದೆ ಇದ್ದನು. ಫಿಲಿಸ್ಟಿಯನು ಕೆಂಬಣ್ಣದವನು, ಸುಂದರನು, ಯೌವನಸ್ಥನು ಆದ ದಾವೀದನನ್ನು ನೋಡಿ ತಿರಸ್ಕಾರದಿಂದ ಅವನಿಗೆ, ನೀನು ಕೋಲು ಹಿಡಿದು ನನ್ನ ಬಳಿಗೆ ಬರುವುದೇನೋ? ನಾನು ನಾಯಿಯೋ ಎಂದು ಹೇಳಿ ಅವನನ್ನು ತನ್ನ ದೇವರ ಹೆಸರಿನಲ್ಲಿ ಶಪಿಸಿ, ಇಲ್ಲಿ ಬಾ, ನಿನ್ನ ಮಾಂಸವನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುತ್ತೇನೆ ಅಂದನು. ಆಗ ದಾವೀದನು ಅವನಿಗೆ, ನೀನು ಈಟಿ, ಕತ್ತಿ, ಭರ್ಜಿಗಳೊಡನೆ ನನ್ನ ಬಳಿಗೆ ಬರುತ್ತಿ. ನಾನಾದರೂ ನೀನು ಹೀಗಾಡಿಸಿದಂಥ ಸೇನಾಧೀಶ್ವರನು, ಇಸ್ರಾಯೇಲರ ಯುದ್ಧಭಟರ ದೇವರೂ ಆಗಿರುವ ಯೆಹೋವನ ನಾಮದೊಡನೆ ನಿನ್ನ ಬಳಿಗೆ ಬರುತ್ತೇನೆ. ನಿನಗೆ ಆಯುಧಗಳು, ನಿನ್ನ ಹಿಂದೆ ಇರುವವರೇ ನಿನಗೆ ಸೈನ್ಯ, ನನಗೆ ದೇವರೇ ಸೈನ್ಯ. ಹಲ್ಲೆಲೂಯಾ. ಗಾಡ್ ಇಸ್ ಮೈ ಆರ್ಮಿ. ನೀನು ನನ್ನನ್ನು ಯಾವ ಚಿಕ್ಕ ಹುಡುಗ ಬಂದಿದ್ದು ನೋಡ್ತಾ ಇದೆಯಾ ಕಣೋ, ನನ್ನ ಹಿಂದೆ ನನ್ನ ಅಪ್ಪನಿದ್ದಾನೆ. ಹಲ್ಲೆಲೂಯಾ. ಹಿ ಇಸ್ ಮೈ ಆರ್ಮಿ.
ನಾನು ಅವನ ಹೆಸರಲ್ಲಿ ಬಂದಿದ್ದೇನೆ ಎಂದು ಅವನು ಹೇಳಿದ್ದಾನೆ. ಹಲ್ಲೆಲೂಯಾ. ಅವನು ದೇವರ ಮೇಲೆ ನಂಬಿಕೆ ಇಟ್ಟು, ದೇವರೇ ನನ್ನ ಬಲ, ದೇವರೇ, ನಾವು ಹಾಡಿದೀವಲ್ಲ, ದೇವರೇ ನನ್ನ ಬಲ, ನನ್ನ ಗುರಾಣಿ, ನನ್ನ ಸೈನ್ಯ ಅಂತ ಅವನು ಹೇಳ್ತಾನೆ ಅವನು. ಹಲ್ಲೆಲೂಯಾ. ಆತನು ಇವತ್ತು ನಿನ್ನನ್ನು ನನ್ನ ಕೈಗೆ ಒಪ್ಪಿಸಿಕೊಡುವನು, ನಾನು ನಿನ್ನನ್ನು ಕೊಂದು ನಿನ್ನ ತಲೆಯನ್ನು ಕಡಿದು ಹಾಕಿ ಫಿಲಿಸ್ಟಿಯರ ಸೈನ್ಯದ ಶವಗಳನ್ನು ಮೃಗ ಪಕ್ಷಿಗಳಿಗೆ ಹಂಚಿಕೊಡುವೆನು. ಇದರಿಂದ ಇಸ್ರಾಯೇಲರೊಳಗೆ ದೇವರಿರುತ್ತಾನೆಂಬುದು ಭೂಲೋಕದವರಿಗೆಲ್ಲರಿಗೆಲ್ಲ ತಿಳಿದು ಬರುವುದು. ಯೆಹೋವನು ಈಟಿ ಕತ್ತಿಗಳಿಲ್ಲದೆ ರಕ್ಷಿಸಬಲ್ಲನೆಂಬುದು ಇಲ್ಲಿ ಕೂಡಿರುವವರಿಗೆಲ್ಲ ಗೊತ್ತಾಗುವುದು. ಯಾಕೆಂದರೆ ಯುದ್ಧ ಫಲವು ಯೆಹೋವನ ಕೈಯಲ್ಲಿ, ಆತನು ಅವ್ರ ಮೇಲೆಯಿಂದ ನಮಗಾಗಿ ಯುದ್ಧ ಮಾಡುವವರು. ಹಲ್ಲೆಲೂಯಾ. ನಮ್ಮ ಕಣ್ಣಿಂದ ನೋಡೋಕ್ಕಾಗಲ್ಲ, ಬಟ್ ನಮಗಾಗಿ ನಮ್ಮ ಪರವಾಗಿ ಯುದ್ಧ ಮಾಡುವ ಒಬ್ಬ ದೇವರಿದ್ದಾರೆ. ಅವರೇ ನನ್ನ ಆರ್ಮಿ. ಹಲ್ಲೆಲೂಯಾ. ಅವರೇ ನನ್ನ ಸೈನ್ಯ, ದೇವರೇ ನನ್ನ ಸೈನ್ಯ, ಸೇನಾಧೀಶ್ವರನಾದ ಯೆಹೋವನು. ಮುಂದೆ ಆತನು ನಿಮ್ಮನ್ನು ನಮ್ಮ ಕೈಗೆ ಒಪ್ಪಿಸಿಕೊಡುವನು ಅಂದನು. ಕೂಡಲೇ ಆ ಫಿಲಿಸ್ಟಿಯನು ಹೊರಟು ದಾವೀದನೊಡನೆ ಯುದ್ಧ ಮಾಡುವುದಕ್ಕೆ ಸಮೀಪಿಸಿದಾಗ ದಾವೀದನು ಫಿಲಿಸ್ಟಿಯರ ಸೈನ್ಯದ ಕಡೆಗೆ ಓಡಿ ಹೋಗಿ ಆ ಫಿಲಿಸ್ಟಿಯನನ್ನು ಸಂಧಿಸಿ ಕೈಯನ್ನು ಚೀಲದಲ್ಲಿ ಹಾಕಿ ಒಂದು ಕಲ್ಲನ್ನು ತೆಗೆದು ಅವನ ಹಣೆಗೆ ಗುರಿಯಿಟ್ಟು ಕವಣೆಯನ್ನು ಬೀಸಿ ಹೊಡೆಯಲು ಕಲ್ಲು ಅವನ ಹಣೆಯೊಳಗೆ ಹೋಗಿತ್ತು. ಅವನು ಬೋರ್ಲ ಬಿದ್ದನು. ಹಲ್ಲೆಲೂಯಾ. 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 ಸಾಯಿಸಿದವರು ಯಾರು? ದೇವರೇ. ದೇವರೇ. ಹಲ್ಲೆಲೂಯಾ. ಅವನು ಬೋರ್ಲ ಬಿದ್ದ, ಕಲ್ಲು ಒಳಗೆ ಹಿಂದೆ ಅವನು ಮುಂದೆ ಬಿಡ್ತಾನೆ. ಹಲ್ಲೆಲೂಯಾ. ಅವನು ಹಂಗೆ ಬೀಳ್ತಾನೆ, ಬೋರ್ಲ ಬಿದ್ದನು. ದೇವರನ್ನು ಹೊಡೆದು ಸಾಯಿಸಿದರು. ಕೂಡಲೇ ಅವನು ಹೋಗಿ ಆ ಫಿಲಿಸ್ಟಿಯನ ಮೇಲೆ ನಿಂತು ಕತ್ತಿಯನ್ನು ಹಿಡಿದು ಅದರಿಂದಲೇ ಅವನ ತಲೆಯನ್ನು ಕಡಿದು ಅವನನ್ನು ಸಾಯಿಸಿದನು. ಹಲ್ಲೆಲೂಯಾ. ಇಲ್ಲಿ ದೇವರು ಅವನಿಗೆ ಜಯ ಕೊಟ್ಟರು. ಅಲ್ಲಿರುವ ಅವನ ಯೆರೂಸಲೇಮ್ ಒಳಗಡೆ ಹೋಗುವ ಎಲ್ಲರೂ ಅವನು ಹೊಗಳಿ ಕೊಂಡಾಡಿದರು. ಆಮೇಲೆ ಸೌಲನಿಗೆ ಹೊಟ್ಟೆ ಕಿಚ್ಚಾಯಿತು. ನಮಗೆಲ್ಲ ಗೊತ್ತು, ದಾವೀದನು ಸೌಲನ ಮಗನಾದ ಯೋನಾತನ ಮಧ್ಯದಲ್ಲಿ ಒಂದು ಫ್ರೆಂಡ್ಶಿಪ್, ಅವ್ರ ಸ್ನೇಹಿತರಾದರು. ಅವನು ಒಂದೊಂದು ಹೆಜ್ಜೆ ಮುಂದೆ ಇಟ್ಟು ಹೋಗ್ತಾ ಇದ್ದಾನೆ. ಅವನು ಯುದ್ಧ ವೀರನಾಗಿ, ಆ ಸೈನ್ಯವನ್ನು ನಡೆಸುವನಾಗಿ, ಈ ರೀತಿಯಲ್ಲೆಲ್ಲ ದೇವರನ್ನು ಹೆಚ್ಚಿಸ್ತಾ ಹೋಗ್ತಾ ಇದ್ದಾರೆ. ಬಟ್ ಸೌಲನಿಗೆ ಅವನು ನೋಡಿ ಹೊಟ್ಟೆಗೆ ಅವನು ಹಿಂಗೆ ಸಾಧಿಸ್ಬಿಡ್ಬೇಕು. ಮಗಳನ್ನು ಕೂಡ ಮದುವೆ ಮಾಡಿಸ್ಕೊಡ್ತಾನೆ. ಆದರೂ ಕೂಡ ಅವಳ ಮಗನ ಕೂಡ ಅವನು ಕೊಲ್ಲೋದಕ್ಕೆ ಪ್ರಯತ್ನ ಮಾಡಿದನು. ತಪ್ಪಿ ಓಡ್ತಾನೆ ಅಡವಿಗೆ. ಈ ರೀತಿಯಲ್ಲಿ ಅವನು ಹಿಂದಟ್ಟಿ ಹೋಗಿ ಹೋಗಿ ಅವನನ್ನು ಎಷ್ಟೋ ತೊಂದರೆಗಳು ಕೊಟ್ಟರು ಕೂಡ ದೇವರು ಅವನನ್ನು ತಪ್ಪಿಸಿ ಕಾಪಾಡಿದರು. ಅರಣ್ಯದಲ್ಲಿ ದೇವರು ಅವನಿಗೆ ಆಶ್ರಯ ದುರ್ಗವಾಗಿ ಇದ್ದರು. ಹಲ್ಲೆಲೂಯಾ. ಈ ರೀತಿಯಲ್ಲಿ ನೋಡಿದರೆ ಫಿಲಿಸ್ಟಿಯರ ಕೈಯಲ್ಲಿ ಕೊನೆ ಯುದ್ಧದಲ್ಲಿ ಸೌಲನು ಯೋನಾತನನು ಎಲ್ಲ ತಿರುಗಿ ಹೋದ ಮೇಲೆ ಆ ಇಸ್ರೇಲ್ ದೇಶಕ್ಕೆ ಅರಸನಾಗ್ತಾನೆ. ಯಾರು? ದಾವೀದನು. ಆಮೇಲೆ 12 ಕುಲಕವನು ಅರಸನಾಗ್ತಾನೆ. ಅವನು ಆಳ್ವಿಕೆ ಮಾಡ್ತಾನೆ. ಅವನಿಗೆ ದೇವರ ಕುಟುಂಬವನ್ನು ಕೊಟ್ಟರು. ಆಮೇಲೆ ಸುತ್ತಲೂ ವೈರಿಗಳಿಂದ ಅವನಿಗೆ ಸಮಾಧಾನವನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಫಿಲಿಸ್ಟಿಯನವರ ಕಾಲದಲ್ಲಿ ಒಳಗಡೆ ನುಂಗಿ ಬಂದು ಇಸ್ರೇಲ್ ಜನರನ್ನು ಮುಟ್ಟುವುದಕ್ಕೆ ಆಗದ ಒಂದು ಪರಿಸ್ಥಿತಿ ಬಂತು. ಈ ರೀತಿಯಲ್ಲಿ ಬಲಿಷ್ಠನಾದ ಅರಸನಾದನು. ಕೆಲವೊಂದು ಪಾಪಗಳ ದಶೆಯಿಂದ ಅವನ ಜೀವನದಲ್ಲಿ ಕಷ್ಟಗಳು ಬಂತು. ಅವನ ಮಗನ ತೊಂದರೆಗಳು ಬಂತು. ಅವನು ಅರಣ್ಮನೆಯನ್ನು ಬಿಟ್ಟು ದೂರ ಅಡವಿಗೆ ಹೋಗಿ ತಿರುಗಿ ಅವನ ಮಗನು ದೇವರ ನ್ಯಾಯ ತೀರ್ಪಲ್ಲಿ ಅವನು ಬಿದ್ದು ಸತ್ತ ಮೇಲೆ ದೇವರು ಅವನನ್ನು ತಿರುಗಾ ಬರ ಮಾಡಿದರು. ಇದರಲ್ಲಿ ನಮಗೆಲ್ಲರೂ ಗೊತ್ತು, ಎಷ್ಟು ದಾವೀದನು ತಗ್ಗಿಸಿಕೊಂಡು ಪಶ್ಚಾತ್ತಾಪಪಟ್ಟು ಪಾಪರಿಕೆ ಮಾಡಿ ಮನ ತಿರುಗಿದನು. ಆದ್ರಿಂದ ದೇವರು ಅವನು ತಿರುಗಾ ರಾಜ್ಯಭಾರವನ್ನು ಕೊಟ್ಟು ಆಶೀರ್ವದಿಸಿದರು. ಆಮೇಲೆ ಕೂಡ ಅವರು ಮಾಡಿದ ಎಲ್ಲ ಯುದ್ಧದಲ್ಲಿಯೂ ದೇವರು ಜಯವನ್ನು ಕೊಟ್ಟದನ್ನು ನಾವು ನೋಡುತ್ತೇವೆ. ಎಲ್ಲ ಯುದ್ಧದಲ್ಲಿ ದೇವರು ಜಯ ಕೊಟ್ಟರು. ಈ ಯುದ್ಧಗಳಲ್ಲಿ ಅವರು ಜಯ ಹೊಂದಿದ ಮೇಲೆ ಕೊನೆಯಾಗಿ ಒಂದು 50-60 ವಯಸ್ಸು ಒಳಗಡೆ ಇರುವಾಗ ಇವನೊಂದು ಕಾರ್ಯವನ್ನು ಮಾಡ್ತಾನೆ. ಒಂದು ಪೂರ್ವಕಾಲ ವೃತ್ತಾಂತ ಅಧ್ಯಾಯ 21 ಓದಿರಿ. ಮೊದಲನೇ ವಾಕ್ಯದಿಂದ ಸೈತಾನನು ಇಸ್ರಾಯೇಲರಿಗೆ ವಿರೋಧವಾಗಿ ಎದ್ದು ಕಾನೇಶುಮಾರಿ ಮಾಡುವುದಕ್ಕೆ ದಾವೀದನನ್ನು ಪ್ರೇರಿಸಿದನು. ದಾವೀದನು ಯೋವಾಬನನ್ನು ಜನಾಧಿಪತಿಗಳನ್ನು ಕರೆದು, ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿರಿ ಎಂದು ಆಜ್ಞಾಪಿಸಿದನು. ಆಗ ನೋಡಿರಿ, ನಾವು ಇದು ತನಕ ಇಂಟರ್ವಲ್ ತನಕ ನೋಡಿರುವುದು ದಾವೀದನಿಗೆ ಸೈನ್ಯವಾಗಿ ಬಲವಾಗಿ ಇದ್ದದ್ದು ಯಾರು? ದೇವರು ಮಾತ್ರ. ಹಲ್ಲೆಲೂಯಾ.
ಎಲ್ಲಾ ಯುದ್ಧಗಳಲ್ಲಿಯೂ ದೇವರ ಕಡೆಯಿಂದ ಅವನು ಆಲೋಚನೆಯನ್ನು ಪಡೆದುಕೊಂಡು ಹೋದದರಿಂದ ಅವನು ಜಯಿಸಿದನು. ದೇವರೇ ಅವನ ಜೊತೆಯಲ್ಲಿ ಇದ್ದರು, ಎಲ್ಲಾ ಯುದ್ಧಗಳಲ್ಲಿ ಜಯ ಕೊಟ್ಟರು. ಅವನು ಬಲಿಷ್ಠನಾದ ಅರಸನಾಗಿದ್ದನು. ಅವನ ಮುಂದೆ ಯಾರು ನಿಲ್ಲೋಕೆ ಆಗಲ್ಲ. ಒಂದ್ಸಾರಿ ದೇವರು ನನಗೆ ಕೇಳಿದರು, ಅವನ ಕೈಯಲ್ಲಿ ಇದ್ದ ಕತ್ತಿಯಲ್ಲಿ ದೇವರ ಬಲ ಇತ್ತು. ಈ ಕತ್ತಿಯನ್ನು ಸುತ್ತಾರಲ್ಲ ಒಂದು ಯುದ್ಧ ಮಾಡುವಾಗ, ಯಾವುದು ಸೈಡ್ನಿಂದ ಯಾರನ್ನು ಹೊಡಿತಾರೆ ಯಾರಿಗೆ ಗೊತ್ತಿಲ್ಲ, ಅಷ್ಟು ಬಲ ಕೊಟ್ಟಿದಾರ. ಯಾರನ್ನು ಮುಂದೆ ಬಂದು ಡೈರೆಕ್ಟ್ ಯುದ್ಧ ಮಾಡಕ್ಕೆ ಆಗಲ್ಲ. ಈವನ್ ಅಬ್ಸಲೋಮಿಗೆ ಅವನು ಆಲೋಚಕನು ಕೂಡ ಹೇಳಿದನು, ಅವನು ಡೋಂಟ್ ಗೋ ಅಂಡ್ ಫೈಟ್ ಇನ್ ಫ್ರಂಟ್ ಆಫ್ ಡೇವಿಡ್. ವಯಸ್ಸಾಯ್ತು. ಯಾರಮ್ಮ? ಅಭಿಷೇಕ್ ಹೇಳಿದನು. ಹುಷಾ ಹೇಳಿದನು, ಅವ್ರಿಗೆ ವಯಸ್ಸಾಯ್ತು ಹೋಗಿ ಮುಂದೆ ನಿಂತು ಯುದ್ಧ ಮಾಡಕ್ಕೆ ಹೋಗ್ಬೇಡ. ಅವನು ಪ್ರಾಯವಾದ ಸಿಂಹನೇ, ಮುಂದೆ ಹೋದರೆ ಮುಗಿಸ್ಬಿಟ್ಟಿದ್ದಾನೆ. ಅವನು ಬೇರೆ ರೀತಿಯಲ್ಲಿ ನಾವು ನೋಡಿಕೊಳ್ಳೋಣ ಅಂತ ಹೇಳ್ತಾರೆ. ಅಷ್ಟೊಂದು ಬಲವನ್ನು ದೇವರು ಅವನಿಗೆ ಕೊಟ್ಟಿದ್ದಾರೆ. ಅಲ್ಲಿ ಇರುವಾಗ ಇದೆಲ್ಲ ಅವನ ಜೀವನದಲ್ಲಿ ಅನುಭವಿಸಿದ, ದೇವರವನು ನಡೆಸಿದ ರೀತಿ, ದೇವರವನಿಗೆ ಅವನನ್ನು ಅರಸನಾಗಿ ಅವನು ಎಷ್ಟು ಚೆನ್ನಾಗಿ ಅವನನ್ನು ನೋಡಿಕೊಂಡರು, ಎಲ್ಲ ಆಶೀರ್ವಾದಗಳನ್ನು ಕೊಟ್ಟರು. ಇವತ್ತು ನನ್ನ ಪಾಪಗಳನ್ನು ಕೂಡ ಕ್ಷಮಿಸಿ ತಿರುಗ ಅವನಿಗೆ ಈ ರಾಜಭಾರವನ್ನು ಕೈಯಲ್ಲಿ ಕೊಟ್ಟ ದೇವರಿಗೆ ಅವನು ಎಷ್ಟು ಮೆಚ್ಚುಗೆಯಾಗಿರೋ ರೀತಿಯಲ್ಲಿ ನಡೆದಿರಬೇಕು. ಏನಾದರೂ ಒಂದು ಸಣ್ಣ ತಪ್ಪನ್ನು ಮನುಷ್ಯರ್ತಾರೆ, ನಾವು ಯಾವಾಗಲೂ ಒಂದೇ ಥರ ಇರುವುದಿಲ್ಲ. ಏನಾದರೂ ಒಂದು ಅಪ್ಪಿತಪ್ಪಿ ಏನಾದರೂ ಮಾಡಿಬಿಡ್ತೇವೆ. ಇಲ್ಲಿ ನೋಡಿದ್ರೆ ಅವನು ಅದು ತನಕ ಅವನು ಸೈನ್ಯವನ್ನು ನಂಬಿರಲಿಲ್ಲ, ದೇವರನ್ನೇ ನಂಬಿದ್ದವನು ಇವತ್ತು ಅವನು ಹೇಳ್ತಾನೆ 5ನೇ ವಾಕ್ಯದಲ್ಲಿ, ದಾವೀದನು ಯೋಬನನ್ನು ಸೇನಾಧಿಪತಿಗಳನ್ನು ಕರೆದು ನನಗೆ ಜನರ ಲೆಕ್ಕ ಗೊತ್ತಾಗುವ ಹಾಗೆ ನೀವು ಬೇರ್ಷೆಬದಿಂದ ದಾನ್ ಊರಿನವರೆಗೂ ಸಂಚರಿಸಿ ಇಸ್ರಾಯೇಲರನ್ನು ಲೆಕ್ಕ ಮಾಡಿಕೊಂಡು ಬನ್ನಿ. ಗಾಣೇಶ್ ಮಾರಿ ಸೆನ್ಸಸ್ ತಗೊಳ್ತೀವಿ. ಎಷ್ಟು ನಮ್ಮ ಬಲ ಏನು, ವಾಟ್ ಇಸ್ ಅವರ್ ಸ್ಟ್ರೆಂತ್, ನಮ್ಮ ಬಲ ಎಷ್ಟು ಇದೆ ಅದನ್ನು ಅವನು ಏನ್ ಮಾಡ್ತಾನೆ, ಟೆಸ್ಟ್ ಮಾಡ್ತಾನೆ. ಅವಶ್ಯಕತೆನೇ ಇಲ್ಲ. ಅವನ ಬಲ ಯಾರು? ದೇವರೇ. ನಮ್ಮ ಬಲ ಯಾರು? ದೇವರೇ. ದೇವರಿಲ್ಲದೆ ನಾವು ಬದುಕೋಕ್ಕಾಗತ್ತಾ? ನಾವು ದೇವರ ಬಲದಿಂದ ಬದುಕುತ್ತೇವೆ. ನಮ್ಮ ಬಲದಿಂದ ಬದುಕಿದ್ರೆ ಅಷ್ಟೇ ಮಣ್ಣು ಪಾಲಾಗಿರುತ್ತದೆ ನಾನು. ಬಟ್ ದೇವರ ಬಲ ನನ್ನಿಂದ ಇವತ್ತು ನಾನು ತಿಂತಾ ಇದ್ದೇನೆ ಲೋಕದಲ್ಲಿ. ಹಲ್ಲೆಲೂಯಾ. ಸಾಕ್ಷಿಯಾಗಿ ದೇವರು ನಿಲ್ಲಿಸಿದರು. ನನಗೆ ಇರುವಾಗ ಇವನು ತನ್ನ ಬಲವನ್ನು ಅಲ್ಲಿ ಟೆಸ್ಟ್ ಮಾಡ್ತಾನೆ. ಅದು ದೇವರ ಕಣ್ಣು ಮುಂದೆ ಅಸಹ್ಯವಾದ, ಅವರಿಗೆ ನೋವನ್ನು ಕೊಡುವಂತದ್ದಾಗಿತ್ತು. ದಾವೀದನಿಗೆ ನಾನೇ ಗುರಾಣಿ, ದಾವೀದನ ಕೈಲಿರೋ ಕತ್ತಿ ನಾನೇ ಅವನಿಗೆ ಕೋಟೆ ಬಂಡೆ ಎಲ್ಲ ನಾನೇ. ಅವನಿಗೆ ಎಲ್ಲವನ್ನು ದಯಪಾಲಿಸಿಕೊಟ್ಟರು. ಅವನಿಗೆ ಬೇಕಾದ ಹಣವು ಆಶೀರ್ವಾದಗಳು ಎಲ್ಲವನ್ನು ನಾನೇ ಕೊಟ್ಟಿದ್ದೇನೆ. ಹಂಗೆ ಇರುವಾಗ ಇವತ್ತು ಯಾಕೆ ಇದನ್ನು ನಾವು ಮಾಡಬೇಕು? ನಮ್ಮ ಜೀವನದಲ್ಲಿ ಹಲವಾರು ಸಂದರ್ಭಗಳಲ್ಲಿ ನಾವು ಮಾಡುವ ತಪ್ಪೇನು ಗೊತ್ತಾ? ನಮಗೆ ಬರುವ ಒಂದು ಭಯಂಕರವಾದ ಒಂದು ಶೋಧನೆ, ಬದುಕು ಬಾಳಿನ ಡಂಬ. ಸೈತಾನಿಗೆ 3 ತಂತ್ರಗಳು, ಟ್ರಿಕ್ಸ್ ಗೊತ್ತು. ಏದೇನು ತೋಟದಲ್ಲಿ ಈ ಮಾನವಗಳನ್ನು ನಮ್ಮ ಪಿತೃಗಳಾಗಿ ಮೊದಲನೇ ಮನುಷ್ಯಾಗಿದ್ದ ಆದಾಮನ ಹವ್ವವನ್ನು ಬೀಳಿಸುವುದು ಆ 3 ತಂತ್ರೂಪಾಯಗಳಿಂದಲೇ. ಏನದು? ಕಣ್ಣಿನ ಆಸೆ, ಶರೀರದ ಆಸೆ, ಬದುಕು ಬಾಳಿನ ಡಂಬ. ದ ಲಸ್ಟ್ ಆಫ್ ಐಸ್, ದ ಲಸ್ಟ್ ಆಫ್ ಫ್ಲೆಶ್ ಅಂಡ್ ದ ಪ್ರೈಡ್ ಆಫ್ ಲೈಫ್. ಬದುಕು ಬಾಳಿನ ಡಂಬ ಅಂದ್ರೆ ಏನು? ಬದುಕು ಬಾಳಿನ ಡಂಬ ಅಂದ್ರೆ ಏನು? ಜೀವನದ ಅಹಂಕಾರ. ನಾನು ಯಾರು ಗೊತ್ತಾ? ಇದು ಹೆಂಗೆ ಬಂತು? ಈ ಹಣ್ಣನ್ನು ತಿಂದರೆ ಸೈತಾನು ಹೇಳ್ತಾನೆ, ನಿಮಗೆ ಒಳ್ಳೇದು ಕೆಟ್ಟದು ಗೊತ್ತಾ? ನೀವಾಗಿ ತಾವಾಗಿ ಬದುಕುವುದಕ್ಕೆ ಪ್ರಾರಂಭಿಸ್ತೀರಿ. ನಿಮಗೆ ದೇವರ ಅವಶ್ಯಕತೆನೇ ಇಲ್ಲ, ಸಹಾಯ ಬೇಡ. ಅವರು ತಿಂದ ಮೇಲೆ ಪಾಪಿಗಳಾಗಿ ಅಭಿಧರಾದ ಮೇಲೆ ಮನುಷ್ಯನು ಸಾಮಾನ್ಯವಾದ ಒಂದು ಮರಣವನ್ನು ಹೊಂದುವ ಮನುಷ್ಯನಾಗಿ ಬಿಟ್ಟನು. ಆ ಶರೀರ ಒಂದು ದಿವಸ ಮರಣ ಹೊಂದಿ ಬಿಡುತ್ತೆ. ಈ ರೀತಿಯಲ್ಲಿ ಅವನಲ್ಲಿ ಪಾಪ ಬಂದ ಕಾರಣ ಈ ಶರೀರದ ಆಸೆ, ಕಣ್ಣಿನ ಆಸೆಗಿಂತ ಹೆಚ್ಚಾಗಿ ಬದುಕು ಬಾಳಿನಂಬ ಬಹಳ ಡೇಂಜರಸ್. ಆ ದೇವರ ಮೇಲೆ ಆಧಾರ ಇಟ್ಟುಕೊಂಡು ನಂಬಿಕೆ ಇಟ್ಟು ಬದುಕೋರಲ್ಲ. ಬದುಕು ಬಾಳಿನ ಡಂಬವರು ನಾವಾಗಿ ನಮಗೆ ದೇವರೇ ಬೇಡ. ಹೀಗೆ ಬರುವಾಗ ನಾವು ಪ್ರಾರ್ಥನೆ ಮಾಡುವುದನ್ನೇ ಬಿಟ್ಟು ಬಿಡುತ್ತೇವೆ. ಸಭೆಗೆ ಬರುವುದಿಲ್ಲ, ಸತ್ಯದ ಸಮಯಕ್ಕೆ ಕೊಡುವುದಿಲ್ಲ. ಯಾಕೆ ನಾವು ಒಳ್ಳೆಯವರಾಗಿ ಬದುಕಬೇಕು? ಇದೆಲ್ಲ ಎಲ್ಲಿಂದ ಬರುತ್ತೆ ಗೊತ್ತಾ?
ಈ ಬದುಕು ಬಾಳಿನ ಡಂಬ ಬರುವಾಗ, ನಮ್ಮಲ್ಲಿ ಹಣ ಹೆಚ್ಚಾಗುವಾಗ, ನಮ್ಮಲ್ಲಿ ಬಲ ಹೆಚ್ಚಾಗುವಾಗ, ನಾವು ಒಳ್ಳೆ ಆರೋಗ್ಯದಲ್ಲಿ ಇರುವಾಗ, ನಮಗೆ ಸುತ್ತಲೂ ಇರೋರು ಸಪೋರ್ಟ್ ಮಾಡುವಾಗ, ಮೊದಲ ಯಾರು ಸಪೋರ್ಟ್ ಮಾಡಲ್ಲ, ಬಟ್ ಇವತ್ತೆಲ್ಲ ಸಿಕ್ಕಿದ ಮೇಲೆ ನಾವು ದೇವರನ್ನು ಬಿಟ್ಟು ಬಿಡ್ತೇವೆ. ಇಲ್ಲಿ ದಾವೀದನು ಕೂಡ ತನ್ನ ಜೀವನದಲ್ಲಿ ಎಲ್ಲವನ್ನು, ಅವನು ಕುರುಬನಾಗಿದ್ದನು, ಕುಟುಂಬದಿಂದ ತಿರಸ್ಕರಿಸಲ್ಪಟ್ಟವನಾಗಿದ್ದನು. ಅವನನ್ನು ದೇವರು ಆರಿಸಿಕೊಂಡು ಅವನ ಕುಟುಂಬದವರ ಮುಂಚೆ, ಆಮೇಲೆ ಕುಟುಂಬದ ಮುಂದೆ, ಸಮಾಜ ಮುಂದೆ, ದೇಶದಲ್ಲಿ ಅವನು ದೊಡ್ಡ ಒಂದು ಅರಸನಾಗಿ ದೇವರು ನಿಲ್ಲಿಸಿದರು. ಅವನೇ ಹೇಳ್ತಾನೆ, ಕರ್ತನೇ ನನ್ನ ಒಳ್ಳೆಯ ಕುರುಬನು, ನನ್ನ ಅರಸನೇ ಎಂದು ಕರೆದವನು ಇಲ್ಲಿ ಸ್ವಲ್ಪ ಎಡಬಿದ್ದಿದ್ದನು. 50 ವರ್ಷ ಅನುಭವದಲ್ಲಿ ಗೊತ್ತಿಲ್ಲವೇ ದೇವರೇ ನನ್ನ ಬಲ, ಇವತ್ತು ಹೋಗು ಸೈನ್ಯವನ್ನು ಲೆಕ್ಕಿಸಬೇಕಾ? ಅವಶ್ಯಕತೆ ಇಲ್ಲ. ಈ ಬದುಕು ಬಾಳಿನ ಡಂಬ ನಮ್ಮಲ್ಲಿ ಗೊತ್ತಿಲ್ಲದೆ ಬಂದುಬಿಡುತ್ತೆ. ಹಂಗೆ ನಾನು ಹಲವಾರು ಸಮಯ ನನ್ನ ಸಭೆಯಲ್ಲಿ ಹೇಳಿದೆ, ನಾನು ನನ್ನ ಫ್ರೆಂಡ್ ಸ್ನೇಹಿತರು ಒಳ್ಳೆಯ ಮೈಕಟ್ಟು, ಬಟ್ ಒಂದು ದಿವಸ ಜಾಂಡಿಸಲ್ಲಿ ಬಿದ್ದರು. ಅದು ಸರಿಯಾಗಿ ಟ್ರೀಟ್ಮೆಂಟ್ ಅವನು ಮಾಡಿಸ್ಕೊಂಡಿಲ್ಲ, ಅದು ರಕ್ತದ ಒಳಗಡೆ ಬಿದ್ದಿತ್ತು. ಡೇಂಜರ್, ಮರಣ ಅಪಾಯದಲ್ಲಿ ಬಂದಿದ್ದಾನೆ. ಮರಣ ಜೀವನ ಮಧ್ಯದಲ್ಲಿ ಒಂದು ಹೋರಾಟ. ಡಾಕ್ಟರ್ ಹೇಳಿಬಿಟ್ರು ಕಾಪಾಡುವುದು ಕಷ್ಟ, ತುಂಬ ಕಷ್ಟ. ಅವನು ದೇವಾಲಯದಲ್ಲಿ ಬಂದು ಬೋರ್ಡ ಬಿದ್ದನು. ಹಂಗೆ ಅಷ್ಟು ದೊಡ್ಡ ರೂಪ. ಆವಾಗಲೇ ಅವನು 100 kg. ದೇವರೇ ನನ್ನನ್ನು ಕಾಪಾಡು, ಇಲ್ಲದೆ ನಾನು ಏನಿಲ್ಲ. ದೇವರು ಅವನನ್ನು ವಾಸಿ ಮಾಡಿದರು. ಅಲ್ಲೆಲೂಯಾ. ವಾಸಿ ಮಾಡಿದ ಮೇಲೆ ಅವ್ರಿಗೆ ದೊಡ್ಡ ವ್ಯಾಪಾರ. ಆಮೇಲೆ ನೀವು ನೋಡಿದರೆ ಸಾಮಾನ್ಯವಾದ ಒಂದು ಮನೆ, ನಾನೇ ಮನೆ ಒಳಗಡೆ ಹೋಗಿದ್ದೀನಿ. ನಾವು ಊಟ ಮಾಡಿದಾಗ ಗಿರಿಗಳ ಕಡೆ ಓಡಾಡ್ತಿರೋದು, ಕೋವದಲ್ಲಿ ಅದನ್ನು ಬಾಗಿಲು ಹಿಡಿದು ಹಂಗೆಲ್ಲ ಬಿಸಾಕು. ಅಷ್ಟೊಂದು ಡಿಫ್ರೆಂಟ್ ಟೈಪ್ ಅವನು. ಕಾಡಿಂದ ಬಂದವನ ಅಂತ ನಾನು ಕರಿತೀವಿ, ನಾನು ಜಂಗ್ಲಿ ಫೆಲೋ. ಅವನಿಗೆ ವ್ಯಾಪಾರವನ್ನು ಹೆಚ್ಚಿಸಿ ನೋಡಿದರೆ ವ್ಯಾಪಾರ ಒಂದು ಕಡೆ ಅಲ್ಲ, 2 ಕಡೆ 3 ಕಡೆ, ಆಮೇಲೆ ಸ್ವಂತ ಲಾರಿ, ಆಮೇಲೆ ಸ್ವಂತ ಮನೆಗಳು, ಆಮೇಲೆ ಸ್ವಂತ ಬಾಡಿಗೆ ಕೊಡುವಷ್ಟು ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಿಸ್ಬಿಟ್ಟರು. ಎಲ್ಲ ಕೊಟ್ಟ ಮೇಲೆ ಸಭೆಗೆ ಬರೋದು, ದೇವರನ್ನು ಹುಡುಕೋದೇ ಇಲ್ಲ, ದೇವರನ್ನು ಬಿಟ್ಟುಬಿಟ್ಟಿದ್ದಾರೆ. ತಿರುಗಿ ಅದೇ ರೀತಿಯಲ್ಲಿ ರೋಗ ಬಂದಿತ್ತು. ನಾನು ಸೇವಕನಾಗಿಬಿಟ್ಟೆ. ಮೊದಲು ಜಸ್ಟ್ ಫ್ರೆಂಡು. ನಾನು ಒಂದು ಸಾರಿ ಅಂಗಡಿಗೆ ಹೋಗಿರುವಾಗ ಹೇಳಿದನು, ಈ ರೀತಿಯಲ್ಲಿ ಆಯ್ತಲ್ಲಪ್ಪ, ಏನು ಗೊತ್ತಿಲ್ಲ, ಒಂದು ಸಾರಿ ಬಂತು, ನಾನು ಚೆನ್ನಾಗಿ ಬದುಕ್ತೇನೆ, ಎಲ್ಲ ಇದೆ, ಬಟ್ ನನಗೆ ತಿರುಗಾ ಮರಣವೇ ಬಂದಿದೆ. ನಾನು ಹೇಳಿದೆ, ಆವಾಗ ನೀನೇನು ಮಾಡಿದೆ? ದೇವರನ್ನು ಹುಡುಕಿ ಹೋಗಿ ಪಾತಲ್ಲಿ ಬಿದ್ದು, ನೀನೇ ನನಗೆ ಆಶ್ರಯ, ನಿನ್ನನ್ನು ಬಿಟ್ಟು ನಾನು ಬೇರೆ ಎಲ್ಲಿಗೆ ಹೋಗಲ್ಲ ಎಂದು ಒಪ್ಪಿಸ್ಕೊಟ್ಟೆಲ್ಲ. ಹೌದು, ಒಪ್ಪಿಸ್ಕೊಟ್ಟ ಮೇಲೆ ಎಷ್ಟು ವರ್ಷ ಆಯಿತು? 10 ವರ್ಷ ಆಯಿತು. ಸರಿಯಾಗಿ ಪ್ರೇಯರ್ ಮಾಡ್ತೀಯಾ? ಸುಮ್ಮನೆ ಏನೋ ಕೂತ್ಕೊಂಡು ಮಾಡ್ತೀನಿ. ಯಾವಾಗಲ ಚರ್ಚೆ ಹೋಗ್ತೀನಿ. ವ್ಯಾಪಾರ ಹೆಚ್ಚಾಯಿತು, ಎಲ್ಲವೂ ನೋಡಿಕೊಳ್ಬೇಕು, ಸಮಯ ಇಲ್ಲ. ಮಕ್ಕಳು ದೊಡ್ಡವರಾಗಿಬಿಟ್ರು, ಅವರಿಗೆ ಇವರಿಗೆಲ್ಲ ಸಹಾಯ ಮಾಡಬೇಕು. ಹಂಗೆ ಇರುವಾಗ ನನಗೆ ಇವತ್ತು ಕೊಡೋದಕ್ಕೆ ಸಮಯ ಇಲ್ಲ. ನೀನು ಕೊಡೋಕ್ಕೆ ಸಮಯ ಇಲ್ಲ, ಅದೇ ಇವತ್ತು ನಿನಗೆ ತಿರ್ಗಾ ರೋಗ. ಅವನಿಗೆ ಗೊತ್ತಿಲ್ಲದೆ ಇದು ಬದುಕು ಬಾಳ ದೇವರ ಮೇಲೆ ನಂಬಿಕೆ. ಹಣ ಬಂದ ಮೇಲೆ, ಮನೆ ಬಂದ ಮೇಲೆ, ಒಳ್ಳೆ ಆರೋಗ್ಯ ಸಿಕ್ಕಿದ ಮೇಲೆ ಎಲ್ಲರೂ ಜನರು ಬಂದು ಅಣ್ಣ ಅಣ್ಣ ಅಂತ ಕರೀತಾರೆ. ದೇವರನ್ನು ಮಾತ್ರ ಅವನು ಏನು ಮಾಡಿದ? ಬಿಟ್ಟುಬಿಟ್ಟಿಲ್ಲ. ಆದ್ದರಿಂದ ಅವನಿಗೆ ಡೇಂಜರ್ ತಿರುಗಾ ಬಂತು, ಅಪಾಯ. ದೇವರಿಲ್ಲದೆ ಪ್ರಿಯರೇ ನಾವು ಬದುಕೋದಕ್ಕೆ ಆಗಲ್ಲ. ಇವತ್ತು ನಾವು ಬದುಕೋದು ದೇವರ ಕೃಪೆ ಇದ್ರೆ. ಒಂದೊಂದು ಹೆಜ್ಜೆಯಲ್ಲಿ ನಾವು ಹೋಗುವಾಗಲೂ ಬರುವಾಗಲೂ ದೇವರು ನಮಗೆ ಆಶ್ರಯದುರ್ಗವಾಗಿ ಏನು ಹೇಳೋದು, ಜೊತೆಗಾರನಾಗಿ ಬರುವುದರಿಂದ, ಅವ್ರ ಪ್ರಸನ್ನತೆಯನ್ನು ನಮ್ಮನ್ನು ಮುನ್ನಡೆಸೋದ್ರಿಂದ ಎಷ್ಟು ಆಕ್ಸಿಡೆಂಟ್ ರೋಡಲ್ಲಿ ನಡೀತಾ ಇದೆ. ನಿನ್ನೆ ನೋಡಿದವರು ಇವತ್ತು ಇಲ್ಲ. ಇರುವಾಗ ನಾವು ಬದುಕೋದು, ಓಡಾಡುವುದು ದೇವರ ಕೃಪೆಯಿಂದ. ಕೆಲವೊಂದು ಸಾಮಾನ್ಯ ಊಟ, ಈ ಫುಡ್ ಪಾಯ್ಸನ್ ಆದಲ್ಲ ಸತ್ತೋಗ್ಬಿಡ್ತಾರೆ. ಬಟ್ ನಾವು ಇನ್ನೆಲ್ಲ ತಿಂದ್ಬಿಟ್ಟು ಬದುಕ್ತಾ ಇದ್ದೀವಿ. ಹೊಟ್ಟೆ ನಮ್ಮನ್ನು ನೋಡಿ, ಯಪ್ಪ ನೀನ ಮನುಷ್ಯನ ಏನೆಲ್ಲ ಆಗ್ತೀಯ ಒಳಗಡೆ ಅಂತೇಳಿ. ಆದರೂ ಕೂಡ ನಾವು ಬದುಕೋದು ದೇವರ ಕೃಪೆ ಅಂತಾರೆ. ದೇವರು ನಮ್ಮ ಜೊತೆಯಲ್ಲಿ ಇಲ್ಲದಿದ್ದರೆ ಮತ್ತು ನಾವು ಏನಿಲ್ಲದೆ ಆಗಿಬಿಡ್ತೀವಿ. ದಯಮಾಡಿ ಇದನ್ನು ಅರ್ಥ ಮಾಡಿಕೊಳ್ಳಿ. ಬದುಕು ಬಾಳಿನ ಡಂಬ ಇದು ಒಬ್ಬ ವಿಶ್ವಾಸಿ ಒಳಗಡೆ, ಒಬ್ಬ ಮನುಷ್ಯನ ಒಳಗಡೆ ಅವನಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಬೆಳೆಯುತ್ತಾ ಮರವಾಗಿ ಬಂದು ಅವನನ್ನು ಪೀಡಿಸಿಬಿಡುತ್ತೆ. ಈ ದಾವೀದನ ಜೀವನ ಹಂಗೇನೆ.
ಕುರುಬನಾಗಿ ಇರುವಾಗ ದೇವರ ಮೇಲೆ ಪ್ರೀತಿ, ಅರಸನಾಗಿ ಇರುವಾಗಲೂ ಅವನು ದೇವರ ಮೇಲೆ ಪ್ರೀತಿ ಇಟ್ಟವಾಡಿ. ಬಟ್ ಸೈನ್ಯ ಹೆಚ್ಚಾಯಿತು, ಅವನ ಸುತ್ತಲೂ ಭಟರು, ಸೈನಿಕರು, ಆಯುಧಗಳು, ಹೋಗುವ ಜಾಗ ಎಲ್ಲ ಜಯ ಕೊಟ್ಟವರು ದೇವರು. ಒಂದು ಕ್ಷಣ ಮರೆದು ಬಿಟ್ಟನು. ಬಾ, ನಮ್ಮ ಸ್ಟ್ರೆಂತನ್ನು ನಾವು ನೋಡೋಣ, ನಾವು ಎಂಥವರು. ಒಂದು ಸ್ಥಳದಲ್ಲಿಯೂ ಅವನು ಏನ್ ಮಾಡ್ತಾನೆ, ಕಳುಹಿಸಿ ಅವನು ಕೌಂಟ್ ಮಾಡ್ತಾನೆ. ಯೋಬರು ಹೇಳ್ತಾನೆ, ಇದು ಯಾಕೆ ನಿಮಗೆ ಎಚ್ಚರಿಕೆ ಬರುತ್ತೆ, ದೇವರ ಕಡೆಯಿಂದ ಬರುವ ಒಂದು ಎಚ್ಚರಿಕೆ. ಯಾಕೆ ಇದನ್ನು ಮಾಡಬೇಕು, ನಮಗೆ ಯಾರು ಬಲ ಗೊತ್ತಿಲ್ವಾ, ಇದನ್ನು ಯಾಕೆ ಮಾಡಬೇಕು ಅಂದ್ರೆ ಎಚ್ಚರಿಕೆ ಕೊಟ್ಟ ಮೇಲೆ ಕೂಡ ಓದಿ ಮುಂದೆ. ಆಗ ಯೋಬನು, ನನ್ನ ಒಡೆಯನಾದ ಅರಸನೇ, ನನ್ನ ಒಡೆಯನಾದ ಅರಸನೇ, ಯೆಹೋವನು ತನ್ನ ಪ್ರಜೆಗಳನ್ನು 100ರಷ್ಟು ಹೆಚ್ಚಿಸಲಿ, ಅವರೆಲ್ಲರೂ ನನ್ನ ಒಡೆಯನ ದಾಸರಷ್ಟೇ. ಒಡೆಯನು ಇಂಥದ್ದನ್ನು ಅಪೇಕ್ಷಿಸುವುದೇನೋ, ಇಸ್ರಾಯೇಲರನ್ನು ಅಪರಾಧಕ್ಕೆ ಗುರಿ ಮಾಡುವುದೇಕೆ ಅಂದನು. ಎಲ್ಲ ಎಚ್ಚರಿಕೆ ಕೊಟ್ಟಿದ್ದಾನೆ, ಇದು ಬೇಡ, ನಮಗೆ ಬಲ ದೇವರೇ, ಯಾಕೆ ಮಾಡಬೇಕಂತ ಹೇಳಿದ ಮೇಲೆಯೂ. ಆದರೆ ಅರಸನು ಯೋಬಾಬನಿಗೆ ಕಿವಿಗೊಡದೆ ತನ್ನ ಮಾತನ್ನೇ ಸಾಧಿಸಿದ್ದರಿಂದ ಅವನು ಹೊರಟು ಹೋಗಿ ಇಸ್ರಾಯೇಲರ ಎಲ್ಲಾ ಪ್ರಾಂತ್ಯಗಳಲ್ಲಿ ಸಂಚರಿಸಿ ಯೆರೂಸಲೇಮಿಗೆ ಹಿಂದಿರುಗಿದನು. ಯೋಬಾಬನು ದಾವೀದನಿಗೆ ಒಪ್ಪಿಸಿದ ಕಾನೇಶುಮಾರಿಯ ಸಂಖ್ಯೆಯು ಇಸ್ರಾಯೇಲರಲ್ಲಿ ಯುದ್ಧಕ್ಕೆ ಹೋಗತಕ್ಕ ಸೈನಿಕರು 11 ಲಕ್ಷ, ಯಹೂದರಲ್ಲಿ 4,70,000. ಅರಸನ ಅಪ್ಪಣೆಯು ಯೋವಾಬನಿಗೆ ಅಸಹ್ಯವಾಗಿದ್ದರಿಂದ ಅವನು ಇವರೊಡನೆ ಲೇವಿ ಬೆನ್ಯಾಮೀನ್ ಕುಲಗಳವರ ಕಾನೇಶುಮಾರಿಯನ್ನು ಮಾಡಲಿಲ್ಲ. ಮಾಡಿದ್ದು ದೇವರಿಗೆ ಕೆಟ್ಟದ್ದೆಂದು ಕಂಡದ್ದು. ನೋಡಿರಿ, 15 ಲಕ್ಷ ಜನರು ಇದ್ರೆ ದಾವೀದನು ಜಯಿಸ್ಬಿಡ್ತಾನ. ಇದು ಮುಂದೆ ನಾವು ನೋಡುವಾಗ ಗೊತ್ತಾಗ್ತದೆ, ದೇವರು ಕೋಪಾಗ್ನಿ ಇಳಿದು ಬರುವಾಗ ಒಂದು ಕ್ಷಣದಲ್ಲಿ ಎಷ್ಟು ಜನ ತೀರಿ ಹೋಗ್ತಾರೆ. ದೇವರು ಯಾರು, ಅವರ ಶಕ್ತಿಯನ್ನು, ಒಂದು ಕಡೆ ಅವರ ಪ್ರೀತಿಯನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರು ಸರ್ವಶಕ್ತನು, ಮಹೋನ್ನತನು, ಅವರ ಕಣ್ಣಿಗೆ ಯಾವುದು ಕಾರ್ಯ ತಪ್ಪುವುದೇ ಇಲ್ಲ. ಸರ್ವವನ್ನು ನಿಯಂತ್ರಿಸುವ ದೇವರು. ನಾವು ಮಾಡೋದೆಲ್ಲ ನೋಡ್ಕೊಂಡಿರ್ತಾರೆ, ಸಹಿಸಿಕೊಂಡಿರ್ತಾರೆ, ಹೆಂಗಾದ್ರೂ ಮನ ತಿರುಗುತ್ತಾರೆ. ಬಟ್ ಒಂದು ವಿಷಯ ಅರ್ಥ ಮಾಡಿಕೊಳ್ಳಿ, ಅವ್ರ ಪ್ರೀತಿ ಶಾಶ್ವತವಾದದ್ದು. ಅವರ ಪ್ರೀತಿಗೆ ವಿರೋಧವಾಗಿ ನಾವು ಅವರನ್ನು ನೋಯಿಸುವ ರೀತಿಯಲ್ಲಿ ನಾವು ಕಾರ್ಯಗಳನ್ನು ಮಾಡಲೇಬಾರದು. ದಾವೀದನು ಅಷ್ಟು ಪ್ರೀತಿಸಿದರು. ಆ ಕುಟುಂಬದಲ್ಲಿ ಅವನು ಗಣನೆಗೆ ಬಾರದವನಾಗಿದ್ದವನು, ಅವನನ್ನು ಹೆಚ್ಚಿಸಿ ಅರಸನಾಗಿ ದೇವರು ನಿಲ್ಲಿಸಿದ್ದಾರೆ. ಅವನಿಗೆ ಎಷ್ಟು ಹೆಸರು. ಇವತ್ತು ಯಾಕೆ ದಾವೀದನನ್ನು ಮಾಡಬೇಕು? ಇದನ್ನು ಮಾಡುವಾಗ ಏನಾಗುತ್ತದೆ, ಒಂದು ಸ್ಥಳದಲ್ಲಿಯೂ ಇಸ್ರೇಲ್ ಜನರು ಆ ಒಂದು ಕುಲದಲ್ಲಿ ಹೋಗಿ ಅವರ ಲೆಕ್ಕಾಚಾರವನ್ನು ಕೊಡುವಾಗ ಅಲ್ಲಿ ಏನ್ ಮಾಡ್ತಾರೆ, ಆರ್ಪಡಿಸ್ತಾರೆ. ಹೇ, ದಾವೀದನೇ ಅರಸನು, ನಿರಂತರ ಅರಸನು, ದಾವೀದನಿಗೆ ಜಯ. ಇವತ್ತು ದೇವರನ್ನು ಜನರನ್ನು ಮರೆತುಬಿಟ್ಟು ಏನ್ ಮಾಡುವರು, ದಾವೀದನನ್ನು ಹೊಗಳಲು ಪ್ರಾರಂಭಿಸ್ತಾರೆ. ಪ್ರತಿಮೆಗಳನ್ನು ಏನ್ ಮಾಡ್ತಾರೆ, ಉಂಟು ಮಾಡಿ ರೂಪಿಸಿ ಅವರವರ ಕುಲಗಳ ಆ ಒಂದು ಮೇನ್ ಏರಿಯಾದಲ್ಲಿ ಇಡುವರು. ದಾವೀದನಿಗೆ ಅಲ್ಲಿ ಮಹಿಮೆ ಉಂಟಾಗುತ್ತದೆ. ಯಾರು ಮಹಿಮೆ ಉಂಟಾಗುವುದಿಲ್ಲ? ದೇವರಿಗೆ. ಒಂದೊಂದು ಸ್ಥಳದಲ್ಲಿಯೂ ಅವನ ಕಾನೇಶುಮಾರಿಯನ್ನು ಮಾಡಿಸಿಕೊಂಡು ಬರುವಾಗ ಆ ಸ್ಥಳಗಳಲ್ಲಿ ಆರ್ಭಟ, ಅವ್ರು ಕೊಂಡಾಡುತ್ತಾರೆ. ನಮಗೆ ನಿರಂತರ ಸಂರಕ್ಷಣೆ ಯಾರು? ಈ ಅರಸನಾದ ದಾವೀದನು. ನಮ್ಮನ್ನು ಯಾರು ಮುಟ್ಟೋದಕ್ಕಾಗಲ್ಲ. ಯೆರೂಸಲೇಮಿನಲ್ಲಿ ದಾವೀದನು ಇರುವ ತನಕ ಯಾರು ನಮ್ಮನ್ನು ಮುಟ್ಟೋಕ್ಕಾಗಲ್ಲ ಎಂದು ದೇವರನ್ನು ಇಡುವ ಸ್ಥಳದಲ್ಲಿ ಯಾರನ್ನು ಜನರು ಇಡುವ ಪ್ರಾರಂಭಿಸ್ತಾರೆ? ದಾವೀದನ. ಅರ್ಥವಾಯ್ತಾ? ಯಾಕೆ ದೇವರಿಗೆ ಕೋಪ ಬಂತು? ಅದು ತನಕ ಯಾವಾಗಲೂ ಇಸ್ರೇಲ್ ಜನರಿಗೆ ಅರಸನಾಗಿ ಇದ್ದವರು ಯಾರು? ಸೇನಾಧೀಶನಾದ ಯೆಹೋವನೇ. ಅವರ ಅರಸರುಗಳು ಕೇಳಿದಾಗ ಅರಸರು ನೇಮಿಸಿದವರು ಯೆಹೋವನೇ, ಅರಸರಿಗೆ ಜಯ ಕೊಟ್ಟವರು ಯೆಹೋವನೇ, ಅರಸರು ನಡೆಸಿದವರು ಯೆಹೋವನೇ, ದೇವರೇ. ಹಾಗೆ ಇರುವಾಗ ಹೆಚ್ಚಳ ಪಡೋದು ಎಲ್ಲಿ? ಹೆಚ್ಚಳ ಪಡೋದಕ್ಕೆ ಆಸ್ಪದವೇ ಇಲ್ಲ. ಎಲ್ಲವನ್ನು ಕೊಟ್ಟು ದಯಪಾಲಿಸಿದ ದೇವರು. ನಮಗಿರುವ ತಲಾಂತಗಳು, ನಮಗಿರುವ ಬಲ, ನಮಗಿರುವ ಹಣ, ನಮಗಿರುವ ಸ್ವಂತ ಬಂಧಗಳು, ಮನೆ, ಗಾಡಿ, ಓಡಾಡುವುದಕ್ಕೆ ಸಂರಕ್ಷಣೆ, ಸಮಾಧಾನ ಎಲ್ಲವನ್ನು ಕೊಟ್ಟದ್ದು ಯಾರು? ಆರೋಗ್ಯ. ಅಂತಾನೆ ಈ ಕಾಲದಲ್ಲಿ ತುಂಬಾ ದೊಡ್ಡ ಸಮಸ್ಯೆ. ಆರೋಗ್ಯ ಕೊರತೆ ಬಂದ್ರೆ ಏನು, ಹಾಸ್ಪಿಟಲ್ ಹೆಚ್ಚು ಜನಸಂಖ್ಯೆ, ಒಳ್ಳೆ ಡಾಕ್ಟರ್ ಎಲ್ಲಿದ್ದಾರೆ ಹುಡುಕಿ ಹೋಗ್ತಾರೆ. ಬಟ್ ನಮಗೆ ಒಳ್ಳೆ ಆರೋಗ್ಯವನ್ನು ದೇವರು ಕೊಟ್ಟಿದ್ದಾರೆ, ಓಡಾಡೋದಕ್ಕೆ ಬಲ ಕೊಟ್ಟಿದ್ದಾರೆ. ಎಲ್ಲ ಕೊಟ್ಟಿರುವಾಗ ನಾವು ದೇವರನ್ನು ಮಾತ್ರ ನೋಡಬೇಕು. ಅವರೇ ಎಲ್ಲವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಆರಾಧನೆ. ಒಬ್ಬ ಮನುಷ್ಯನು ಯಾಕೆ ದೇವರನ್ನು ಆರಾಧಿಸಬೇಕು? ಆದಮ ಹವ್ವ ಬಿತ್ತೋದ ಕಾರಣ ಏನು?
ಈ ಹಣ್ಣನ್ನು ತಿಂದು ದೇವರಿಗೆ ಅವಿಧೇಯರಾಗಿಬಿಟ್ರು. ದೇವರು ನನಗೆ ಒಡೆಯನಲ್ಲ, ದೇವರು ನನಗೆ ಇವನಿಗೆ ದೇವರಲ್ಲ, ಇನ್ನು ನಾವೇ ಬದುಕಿಕೊಳ್ಳುತ್ತೇವೆ ಎಂದು ಅವತ್ತಿನ ಜೀವನವನ್ನು ಪ್ರಾರಂಭಿಸಿದ್ರಿಂದ ಸೋಲು ಬಂತು, ಮರಣ ಬಂತು, ನಿತ್ಯ ಮರಣ. ಯಾರಾದರೂ ಪಾಪಿಯಾಗಿ ಬದುಕಿದ್ರೆ ನ್ಯಾಯ ತೀರ್ಪಲ್ಲಿ ನಿತ್ಯ ಮರಣ, ನರಕ ದಂಡನೆ. ಹಾಗಿರುವಾಗ ಅದೆಲ್ಲದಿಂದ ನಮ್ಮನ್ನು ಕಾಪಾಡೋದಕ್ಕೆ ಬಂದವರು ನಮ್ಮ ರಕ್ಷಣಾದ ಕ್ರಿಸ್ತ ಯೇಸು. ಏನು ರಕ್ಷಣೆ? ಯಾಕೆ ಸಭೆ? ಯಾಕೆ ನಾವು ಕ್ರೈಸ್ತರಾಗಬೇಕು? ಕ್ರಿಸ್ತ ಯೇಸುವಿನಲ್ಲಿ ಮಾತ್ರ ಆ ನರಕ ದಂಡನೆ, ನ್ಯಾಯ ತೀರ್ಪಿದ್ದೆ ರಕ್ಷಣೆ, ವಿಮೋಚನೆ. ಇಲ್ಲಾಂದ್ರೆ ಬೇರೆ ಯಾವುದು ಹೆಸರಲ್ಲಿ ಅದು ಇಲ್ಲ ಎಂದು ಸತ್ಯವೇದ ಸ್ಪಷ್ಟವಾಗಿ ಹೇಳುತ್ತದೆ. ಯಾಕಂದ್ರೆ ದೇವರೇ ಇಳಿದು ಬಂದು ಅದಕ್ಕಾಗಿ, ನಮಗಾಗಿ, ನಮ್ಮ ಪಾಪ ಪರಿಹಾರಕ್ಕಾಗಿ ಪ್ರಾಣವನ್ನು ಕೊಟ್ಟಿದ್ದಾರೆ. ನಾನು ಈ ಸತ್ಯವೇದವನ್ನು ಹಿಂಬಾಲಿಸಿದ ಅದು ಒಂದೇ ಕಾರಣ. ನಾನು ಮಿಕ್ಕ ದೇವರುಗಳ ಲೋಕದಲ್ಲಿ ನೋಡಿದೆ. ನಾವು ಹೇಳೋದು ಮನುಷ್ಯ ಸಾಮಾನ್ಯವಾಗಿ, ನನ್ನ ಕಷ್ಟ ಏನು ಗೊತ್ತಾ, ದೇವರೇ ಇಳಿದು ಬಂದು ನನ್ನ ಕಷ್ಟಗಳನ್ನು ಅನುಭವಿಸಿದ್ರೆ ಗೊತ್ತಾಗುತ್ತದೆ ಅವರಿಗೆ ಎಷ್ಟು ಕಷ್ಟ ನಾನು ಪಡ್ತೇನೆ ಅಂತ ಹೇಳುವುದು. ಪದೇ ಪದೇ ಹಾಡುಗಳಲ್ಲಿ ಕೂಡ ಇದೆ, ಹಾಡುಗಳಲ್ಲಿ ಕೂಡ ಬರ್ತಿದ್ದಾರೆ ಕವಿಗಳು. ಆ ದೇವರು ಇಳಿದು ಬಂದರು. ಹಲ್ಲೆಲೂಯಾ. ಸತ್ಯವೇದ ಹೇಳುತ್ತದೆ, ಆ ದೇವರು ನಮಗಾಗಿ ಇಳಿದು ಬಂದರು, ನಮ್ಮ ಹಾಗೆ ಇಳಿದು ಬಂದರು, ಮನುಷ್ಯ ರೂಪದಲ್ಲಿ, ಮಾನವ ರೂಪದಲ್ಲಿ ಇಳಿದು ಬಂದರು. ಆದರೂ ನಮ್ಮನ್ನು ದಂಡಿಸುವುದಕ್ಕೋಸ್ಕರ ಇಲ್ಲ, ರಕ್ಷಿಸುವುದಕ್ಕೋಸ್ಕರ. ನಾವು ನಮ್ಮ ಮೇಲೆ ಬರೆದಿರುವ ದಂಡನೆಯನ್ನು ಆತನು ಶಿಲುಬೆಯಲ್ಲಿ ತನ್ನ ಮೇಲೆ ತಗೊಂಡಿದ್ದಾನೆ. ಅಲ್ಲಿ ಏನಾಯಿತು? ನ್ಯಾಯ ತೀರ್ಪು ಮುಗಿದೋಯಿತು. ಈ ಲೋಕದ ಮೇಲೆ ಇರುವ ನ್ಯಾಯ ತೀರ್ಪು ಮುಗಿದು ಎಷ್ಟೋ ಜನ ಗೊತ್ತಿಲ್ಲದೆ ಪಾಪಿಗಳಾಗಿ ಬದುಕುತ್ತಾರೆ. ನ್ಯಾಯ ತೀರ್ಪು ಮುಗಿದೋಯಿತು. ಗೊತ್ತು, ಯಾರು ನಂಬುತ್ತಾರೋ ನನಗೋಸ್ಕರ ಅವರು ಪಾಪ ಪರಿಹಾರವಾಗಿ ಅವ್ರ ಬಲಿಯಾದ ಯಾರು ನಂಬುತ್ತಾರೋ ಅವರಿಗೆ ರಕ್ಷಣೆ, ಅವ್ರ ಪಾಪಗಳು ಕ್ಷಮಿಸಲ್ಪಡುತ್ತೆ. ಕ್ಲೀನ್, ದೇವರ ಮಕ್ಕಳಾಗಿ ಬಿಡುತ್ತಾರೆ. ದೇವರ ಮಕ್ಕಳು ರಕ್ಷಣೆ ಹೊಂದಿದವರು ಈ ಲೋಕದಲ್ಲಿ ಬದುಕುತ್ತಾರೆ, ಮರಣ ಕೂಡ ಹೊಂದುತ್ತಾರೆ. ಬಟ್ ಅವರ ಮರಣ ನಿತ್ಯ ಜೀವನಕ್ಕೆ ಬಾಗಿಲಾಗಿ ಬದಲಾಗುತ್ತದೆ. ಅವರು ನಗ್ತಾ ಮರಣಕ್ಕೆ ಹೋಗುತ್ತಾರೆ. ಯಾಕಂದ್ರೆ ಅವ್ರಿಗೆ ಗೊತ್ತು, ನನ್ನನ್ನು ಶಾಶ್ವತ ಆ ರಾಜ್ಯದಲ್ಲಿ, ಜೀವನದಲ್ಲಿ ಕರ್ಕೊಂಡು ಹೋಗಿ ದೇವರು ನನ್ನನ್ನು ಕರೆಯೋದಕ್ಕೆ ಬಂದಿದ್ದಾರೆ ಎಂದು ಆ ಮರಣವನ್ನು ಸ್ವೀಕರಿಸಿಕೊಳ್ತಾರೆ ಕ್ರೈಸ್ತರು. ಇಲ್ಲಯ್ಯ. ಹಾಗಾದ್ರೆ ಮಾಡಿದೆಲ್ಲ ಯಾರು? ದೇವರು. ನಮ್ಮ ಪಾಪ ಪರಿಹಾರಕ್ಕಾಗಿ ನಾವೇನ್ ಮಾಡಿದೇವ? ಈ ಕಾಲದಲ್ಲಿ ಪಾಪ ಪರಿಹಾರಕ್ಕಾಗಿ ಬೆಟ್ಟದ ಮೇಲೆ, ಗುಡ್ಡದ ಒಂದೊಂದು ಬೇರೆ ಬೇರೆ ದೇಶಗಳಿಗೆ ನದಿಗಳನ್ನು ಹುಡುಕಿ ಓಡ್ತಾರಲ್ಲ. ನಾವು ಕೊಡುವ ಹೂ ಹಣ್ಣು ನಮ್ಮ ಪಾಪವನ್ನು ಪರಿಹಾರ ಮಾಡಿಬಿಡ್ತಾ? ಮಾಡಿದ ಪಾಪಗಳು ಹೆಂಗೆ, ಶಾಪಗಳು ಹೆಂಗೆ ಇರುತ್ತೆ ಎಲ್ಲ ನಾವು ಕೊಡುವ ಹಣದಲ್ಲಿ ಮುಗಿದೋಗ್ಬಿಡ್ತಾ? ಒಂದು ಕೊಲೆ ಮಾಡಿದವನು ಹೋಗಿ ಕಾಣಿಕೆ ಬಡ್ಡಿಯಲ್ಲಿ 1 ಕೋಟಿ ಹಾಕಿಬಿಟ್ರೆ ಆ ಪಾಪ ಪರಿಹಾರ ಆಗಿಬಿಡ್ತಾ? ಬೆಲೆ ಕೊಡಬೇಕು. ಅದು ಏನು ಬೆಲೆ ಗೊತ್ತಾ? ಪರಿಶುದ್ಧವಾಗಿರುವ ದೇವರು ತನ್ನನ್ನೇ ಒಪ್ಪಿಸಿಕೊಂಡಿದ್ದಾನೆ. ಕುರಿಮರಿಯನ್ನು ತಗೊಂಡು ಪಾಪ ಪರಿಹಾರ. ನಾವು ಪಾಪ ಮಾಡೋದು, ಕುರಿ ತಲೆಯಲ್ಲಿ ಕೈ ಹಾಕಿ ಅದನ್ನು ನೋಡಿದು, ಅದು ಸುಮ್ಮನೆ ಬಿಡೋದಿಲ್ಲ. ಅದರಲ್ಲಿ ಮಾಂಸವನ್ನು ನಾವೇ ಬಿರಿಯಾನಿ ಮಾಡಿ ತಿನ್ನೋದು. ಕುರಿಮರಿಗಳ ರಕ್ತದಿಂದ ಪಾಪ ಕ್ಷಮಾಪಣೆ ಆಗುವುದೇ ಇಲ್ಲ. ಪರಿಶುದ್ಧವಾದ ದೇವರ ರಕ್ತದಿಂದ, ಯೇಸು ಕರ್ತನ ರಕ್ತದಿಂದಲೇ. ಹಾಗಾದ್ರೆ ನಮ್ಮ ರಕ್ಷಣೆ, ನಮ್ಮ ಸಂರಕ್ಷಣೆ, ನಮ್ಮ ನಿತ್ಯ ಜೀವ, ನಮ್ಮ ಪಾಪ ಕ್ಷಮಾಪಣೆ, ಇವತ್ತು ನಾವು ದೇವರ ಮಕ್ಕಳಾಗಿ ಬದುಕುವುದು ಯಾವುದು ನಾವು ಮಾಡಿದ ಪುಣ್ಯ ಕಾರ್ಯಗಳಿಂದ ಬಂದದಲ್ಲ, ಅದು ದೇವರ ಕೃಪಾ ವರವೇ. ಅದಕ್ಕೆ ಹೆಚ್ಚಳ ಪಡುವವನು ಯಾರಲ್ಲಿ ಹೆಚ್ಚಳ ಪಡಬೇಕು? ನಮ್ಮಲ್ಲಿ ತಲಾಂತಗಳಲ್ಲಿ, ಹಣದಲ್ಲಿ, ಮನೆಯಲ್ಲಿ ಕಟ್ಟಿರುವ ಮನೆಯಲ್ಲಿ, ನಾವು ಮಾಡುವ ಕೆಲಸಗಳಲ್ಲಿ, ನಮಗಿರೋ ಬಲದಲ್ಲಿ, ನಮಗಿರೋ ಮಕ್ಕಳು, ಸುತ್ತಲಿರುವ ಜನರು, ಈ ಬಲದಲ್ಲಿ ನಾವು ಬದುಕುತ್ತೇವಾ? ನೀವು ಹೆಚ್ಚಳ ಪಡುವುದಾದರೆ ದೇವರಲ್ಲಿ ಹೆಚ್ಚಳ. ಇದೆಲ್ಲ ಕೊಟ್ಟವರವರೇ. ನಾನು ಹೇಳಲ್ಲ ಯಾವಾಗಲೂ ಒಳ್ಳೆ ಸಂಪಾದನೆ ಸಭೆಗೆ ಬರುವುದಿಲ್ಲ. ದೇವ್ರ ಅಯ್ಯ ಕೆಲಸ ಇಲ್ಲ, ಅಪ್ಪ ಕೆಲಸ ಇಲ್ಲ, ಕೆಲಸ ಕೊಡಿ. ನಾನು ತುಂಬಾ ವರ್ಷದಿಂದ ಕಷ್ಟಪಡ್ತಾರೆ, ದೇವ್ರ ಕೆಲಸ ಕೊಟ್ಬಿಡ್ತಾರೆ. ಕೆಲಸ ಹೋದ ಮೇಲೆ ಸಭೆಗೆ ಬರುವುದಿಲ್ಲ. ಇದು ಏನಪ್ಪ? ನಾನು ಹೇಳ್ತೇನೆ, ಗಾಯ ಬಂತು, 1 ವಾರ ಮಳೆ ಕೊಟ್ಟರೆ ನಿಮಗೆ ಸಂಬಳ ಸಿಗುತ್ತಾ? ಯಾರು ಕೊಡ್ತಾರೆ? ನಮ್ಮ ಶರೀರದಲ್ಲಿ ಬಲ ಕೊಡೋದು ಯಾರು? ದೇವರು. ತಲಾಂತರವನ್ನು ಕೊಟ್ಟಿರುವುದು ಯಾರು? ದೇವರು. ಈ ಶರೀರ ಆರೋಗ್ಯಕರವಾಗಿ ಇದರಿಂದಾನೇ ನಾವು ಕೆಲಸ ಮಾಡಬೇಕು. 1 ವಾರ 2 ವಾರ ದೇವರು ನಮ್ಮನ್ನು ಮಲಗಿಸಿಬಿಟ್ರೆ ಆ ಕೆಲಸವನ್ನು ಮಾಡೋಕ್ಕಾಗತ್ತಾ? 1 ತಿಂಗಳು ನಾವು ಏನಾದರೂ ಒಂದು ಅದೇನು ಫೀವರ್ ಬರುತ್ತೆ, ಟೈಫಾಯ್ಡ್ ಬಂದ್ಬಿಟ್ರೆ 1 ತಿಂಗಳು ಕೆಲಸ ಹೋಗೋಕ್ಕಾಗಲ್ಲ. ಆವಾಗ ನಮಗೆ ಗೊತ್ತಾಗುತ್ತದೆ ನನ್ನ ಬಲ
ನನ್ನ ಶರೀರದಲ್ಲಿ ಇಲ್ಲ, ದೇವರಲ್ಲಿ ಇದೆ. ಕೆಲವು ಸಾರಿ ದೇವರು ಅರ್ಥ ಮಾಡಿಸ್ಕೊಡ್ತಾರೆ, ನಾನಿಲ್ಲದೆ ಮಗನೇ ನಿನಗೆ ಕೆಲಸ ಇಲ್ಲ, ನಾನಿಲ್ಲದೆ ಸಂಬಳ ಸಿಕ್ಕಲ್ಲ, ಇದೆಲ್ಲ ಸಿಕ್ಕಿದ ಮೇಲೆ ನನ್ನನ್ನು ಬಿಟ್ಟಿದೆಯಲ್ಲ. ಅದು ಎಷ್ಟು ದೊಡ್ಡ ದ್ರೋಹ, ಅದು ಎಷ್ಟು ಮನಸ್ಸು ನೋವಾದ. ಯಾಕೆ ನಾನು ಇದೆಲ್ಲ ಕೊಡಬೇಕು, ಕೊಟ್ಟ ಮೇಲೆ ಬಿಟ್ಟು ಹೋಗೋದು. ಮನುಷ್ಯನು ಮಾಡ್ತಾನೆ, ನೋವು ಕೊಡ್ತಾನೆ. ಅಲ್ಲಿ ಸತ್ಯದ ಹೇಳ್ತದೆ, ದೇವರಿಗೆ ಕೋಪ ಬಂದದ್ದು ಅಂತ ಹೇಳಲ್ಲ. ಕಾನೇಶ್ಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದೆಂದು ಕಂಡದ್ರಿಂದ, ಅದು ಇಂಗ್ಲಿಷ್ ಅಲ್ಲಿ ತುಂಬಾ ಚೆನ್ನಾಗಿ ಗಾಡ್ ವಾಸ್ ಡಿಸ್ಪ್ಲೀಸ್ಡ್. ಗಾಡ್ ವಾಸ್ ಡಿಸ್ಪ್ಲೀಸ್ಡ್. ಅವರಿಗೆ ನೋವಾಯಿತು, ಬೇಸರ. ಹಿಂಗೆ ಮಾಡಿಬಿಟ್ಟಾನಲ್ಲ, ಏನೆಲ್ಲ ಮಾಡಿದ್ದೇನೆ ನಾನು. ಅವ್ರು ಪಾಪ ಮಾಡಿದಾಗ ಕೂಡ ಅವನು ಪಶ್ಚಾತ್ತಾಪಪಡಬೇಕು, ನಾನು ಶ್ರಮಿಸಿಬಿಟ್ಟೆ. ಅವನ ಮಗನು ಬಂದು ಅವನ ರಾಜ್ಯವನ್ನು ಕಿತ್ಕೊಂಡನು, ಅವನು ಸಾಯಿಸಬೇಕೆಂದು ಹಿಂದಡ್ತಾ ಇದ್ದಾನೆ. ಅವನ ಕೈಯಿಂದ ತಪ್ಪಿಸಿ ಕಾಪಾಡಿ ಅವನು ನಾನೇ ಮುಗಿಸ್ಬಿಟ್ಟೆ, ಮರಣದಿಂದ ಕೊಟ್ಟೆ. ಅವನಿಗೆ ಇಷ್ಟ ಅಲ್ಲ ಸ್ವಂತ ಮಗನನ್ನು ಸಾಯಿಸೋದು, ದಾವಿದನಿಗೆ ಇಷ್ಟ ಅಲ್ಲ. ಬಟ್ ದೇವರು ಅವನು ಇದ್ದರೆ ಇವನು ಜೀವನ ಹೋಗ್ಬಿಡುತ್ತೆ ಅದು ಅವನು ಕಾಪಾಡಿ ತಿರುಗ ಅರಮನೆಗೆ ತಂದಿದ್ದರು, ಕೊಲ್ಲಿರಿಸಿದರು. ತಿರುಗ ಈ ಮಾನವ ಪಾಲಿನ ಬಲ, ನಾನಿಲ್ಲದೆ ನೀನು ಯಾರು, ನಿನ್ನ ಶೂನ್ಯ. ದೇವರಿಗೆ ನೋವಾಯಿತು. ಅಲ್ಲಿ ಒಂದು ಪಾಠವನ್ನು ದೇವರು ಅವನಿಗೆ ಏನ್ ಮಾಡ್ತಾರೆ, ಕಲಿಸ್ಕೊಡ್ತಾರೆ. ಏನ್ ಮಾಡಿದರು 7ನೇ ವಾಕ್ಯದಿಂದ ಓದ್ರಿ. ಕಾನಾಯಿಷ್ಮಾರಿ ಮಾಡಿದ್ದು ದೇವರಿಗೆ ಕೆಟ್ಟದೆಂದು ಕಂಡದರಿಂದ ಆತನು ಇಸ್ರಾಯೇಲರನ್ನು ಬಾಧಿಸಿದನು. ಆಗ ದಾವೀದನು, ನಾನು ಬುದ್ಧಿಹೀನ ಕಾರ್ಯವನ್ನು ಮಾಡಿ ಪಾಪಿಯಾಗಿದ್ದೇನೆ, ದಯವಿಟ್ಟು ನಿನ್ನ ಸೇವಕನ ಅಪರಾಧವನ್ನು ಕ್ಷಮಿಸು ಎಂದು ದೇವರನ್ನು ಪ್ರಾರ್ಥಿಸಲು ಆತನು ದಾವೀದನ ದರ್ಶಿಯಾದ ಗಾದನಿಗೆ ಹೇಳಿದ್ದೇನೆಂದ್ರೆ, ನೀನು ದಾವೀದನ ಹತ್ತಿರ ಹೋಗಿ ಅವನಿಗೆ ನಾನು 3 ವಿಧವಾದ ಶಿಕ್ಷೆಯನ್ನು ನಿನ್ನ ಮುಂದೆ ಇಡುತ್ತೇನೆ, ಅವುಗಳಲ್ಲಿ ಯಾವುದನ್ನು ನಿನ್ನ ಮೇಲೆ ಬರಮಾಡಬೇಕೋ ಆರಿಸಿಕೋ ಎಂದು ಯೆಹೋವನು ಅನ್ನುತ್ತಾನೆ ಎಂಬುದಾಗಿ ಹೇಳುವಂತನು. ಚಾಯ್ಸ್, ಚೂಸ್ ದ ಬೆಸ್ಟ್ ಆನ್ಸರ್. ಆ ತರ. ಆಗ ಗಾದನು ದಾವೀದನ ಬಳಿಗೆ ಹೋಗಿ ಅವನಿಗೆ, ಯೆಹೋವನು ಹೇಳುವುದೇನೆಂದರೆ, 3 ವರ್ಷಗಳ ಕಾಲ ಬರ ಉಂಟಾಗಬೇಕು. ಮೊದಲನೇದಾಗಿ ಇರುವ ಘಟನೆ ಏನು? 3 ವರ್ಷ ಕಾಲ ಬರಕಾಲ. ಆಮೇಲೆ ಇಲ್ಲವೇ 3 ತಿಂಗಳುಗಳವರೆಗೆ ನಿನ್ನ ಶತ್ರುಗಳ ಕತ್ತಿಗೆ ಬಲಿಯಾಗುವುದು ಬೇಕು. ಶತ್ರುಗಳ ಕತ್ತಿಯಿಂದ ಬಲಿಯಾಗುವುದು 3 ತಿಂಗಳು ಇನ್ನೊಬ್ಬರ ಕೈಯಲ್ಲಿ ಹೋಗಿ ಬೀಳ್ಬೇಕು. ಬರಕಾಲವಂಗೇನೆ ನಮಗೆಲ್ಲ ಹೋಗಿಬಿಡುತ್ತೆ, ಏನು ಸಿಗೋದಿಲ್ಲ, ಕುಡಿಯೋಕೆ ನೀರು ಕೂಡ ಸಿಗಲ್ಲ. ಆಮೇಲೆ ಇಲ್ಲವೇ ಇಸ್ರಾಯೇಲರ ಸಮಸ್ತ ಪ್ರಾಂತಗಳಲ್ಲಿ ಯೆಹೋವನು ಕಳುಹಿಸಿದ ಸಂಹಾರಕ ದೂತನಿಂದ ಉಂಟಾಗುವ 3 ದಿನಗಳ ಘೋರ ವ್ಯಾಧಿ ರೂಪವಾದ ಯೆಹೋವನ ಕತ್ತಿಯು ಬೇಕು. 3 ವರ್ಷ 3 ತಿಂಗಳು 3 ದಿನ ಯೆಹೋವನ ಕತ್ತಿ, ದೇವರ ಕೈಯಲ್ಲಿ ಬೀಳುವುದು, ಮಹಾಮರಿ. ಈ ರೀತಿಯಲ್ಲಿ ಚಾಯ್ಸ್ ಕೊಟ್ಟಿದ್ದಾರೆ. ಅವನಿಗೆ ಏನು, ನಾನು ಏನು ಮಾಡಬೇಕು? 3 ವರ್ಷ ಆಗಲ್ಲ, 3 ತಿಂಗಳು ತುಂಬಾ ಕಷ್ಟ. ಇಷ್ಟು ಜನರು ಸುತ್ತ ಹೋಗ್ತಾರ ಗೊತ್ತಿಲ್ಲ. ಬಟ್ ಅವನು ಏನು ಒಪ್ಕೊಂಡನು, ಅವನು ಹೇಳ್ತಾನೆ, ಈ 3ರಲ್ಲಿ ಒಂದನ್ನು ಆರಿಸಿಕೋ ಎಂಬುದೇ. ನನ್ನನ್ನು ಕಳುಹಿಸಿದವನಿಗೆ ಯಾವ ಉತ್ತರವನ್ನು ತೆಗೆದುಕೊಂಡು ಹೋಗಬೇಕು ಆಲೋಚಿಸಿ ಹೇಳು ಎಂದು ಹೇಳಿದನು. ಅದಕ್ಕೆ ದಾವೀದನು, ನಾನು ಬಲು ಇಕ್ಕಟ್ಟಿನಲ್ಲಿ ಇರುತ್ತೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು. ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾಪೂರ್ಣನು. ಮನುಷ್ಯರ ಕೈಯಲ್ಲಿ ಬೀಳಲು ನಮ್ಮ ಜೀವಿತದಲ್ಲಿ ಈ ತರ ಕಷ್ಟಗಳು ಬರುವಾಗ ಖಂಡಿತವಾಗಿ ನಮಗೆ ದಂಡನೆಗಳು ಬರುತ್ತೆ. ದೇವರು ಒಂದು ಡಿಸಿಪ್ಲಿನ್ ಕೊಡ್ತಾರೆ, ದೊಡ್ಡದಾಗಿಲ್ಲ, ನಮಗೆ ಸಹಿಸುವಷ್ಟು ಏನಾದರೂ ಒಂದು ವಿಷಯವನ್ನು ಕಳ್ಕೊಳ್ಳುತ್ತೇವೆ. ಕೆಲವೊಂದು ಕಾರ್ಯಗಳು ನಾವು ಮುಂದುವರಿಯುವುದಕ್ಕಾಗಲ್ಲ, ಹಾಗೇ ನೊಂದೋಗಿರುತ್ತೆ. ಏನು ಕಾರಣ ನೋಡಿದರೆ ನಾವು ನಮ್ಮಲ್ಲಿ ಹೆಚ್ಚಳ ಪಟ್ಟು, ನಾವು ನಮ್ಮಲ್ಲಿ ಹೆಮ್ಮೆ ಪಟ್ಟುಕೊಂಡು, ನಮಗಿರುವ ವಸ್ತುಗಳು, ನಮಗಿರುವ ತಲಾಂತಗಳಲ್ಲಿ ನಾವು ಹೆಚ್ಚಳ ಪಟ್ಟುಕೊಂಡು ಇರುವುದರಿಂದ ನಾವು ಮುಂದೆ ಓದಕ್ಕಾಗಲ್ಲ. ಹಲವಾರು ನಷ್ಟಗಳನ್ನು ನಾವು ಗೊತ್ತೇ ಆಗುವುದಿಲ್ಲ. ಸತ್ಯವೇದವನ್ನು ಯಾಕೆ ನೀವು ಹೆಚ್ಚಾಗಿ ಧ್ಯಾನಿಸಬೇಕಂತ ಹೇಳ್ತೇನೆ. ನಿಮಗೆ ಮನೆಯಲ್ಲಿ ದಿಢೀರನೆ ಒಂದು ರೋಗ ಬರುತ್ತೆ, ಹಣವೆಲ್ಲ ಮುಗಿದೋಗಿ ಬಿಡುತ್ತೆ. ಚೆನ್ನಾಗಿ ಮಾತನಾಡ್ತಿದ್ದವರು ನಮಗೆ ವೈರಾಗಿ ಬಿಡ್ತಾರೆ. ಅನ್ನೆಸೆಸರಿಯಾಗಿ ಮನೆಯಲ್ಲಿ ಈ ಕಡೆ ಆ ಕಡೆ ಹಾಳಾಗ್ಬೋದು ಪರಿಸ್ಥಿತಿಗಳು. ಪೈಪ್ ಹೊಡೆದೋಗ್ಬಿಡುತ್ತೆ, ಮೋಟ್ರ್ ಹಾಳಾಗಿಬಿಡುತ್ತೆ, ನಷ್ಟ ಮೇಲೆ ನಷ್ಟ. ಒಬ್ಬರು ಅದನ್ನು ಯೋಚನೆ ಮಾಡೋದಿಲ್ಲ, ಏನಾದರೂ ಅದನ್ನು ಸರಿ ಕಟ್ಟೋದಿಕ್ಕೆ, ಇಲ್ಲಾಂದ್ರೆ ಏನಾದ್ರೂ ಒಂದು ಲೋನ್ ತಗೊಂಡು ಅದನ್ನು ಹಂಗೆ ಮಾಡ್ತಾ ಇರೋರು. ಬಟ್ ಆ ಒಂದು ಪರಿಸ್ಥಿತಿ ಬರುವಾಗ ಸತ್ಯವೇದ ಹೇಳಿಕೊಡುತ್ತೆ, ನಾವು ಎಲ್ಲಿ ತಪ್ಪು ಮಾಡಿದ, ದೇವರಿಗೆ ಏನೋ ಮೆಚ್ಚುಗಿಲ್ಲದ ಕಾರ್ಯ ಮಾಡಿದೇವಲ್ಲ ಎಂದು ನಾವು ನಮ್ಮನ್ನು ಏನ್ ಮಾಡಬೇಕು, ಶೋಧಿಸಿ ನೋಡಬೇಕು. ಇಲ್ಲಿ ಅವನು ತಪ್ಪು ಆದ ಮೇಲೆ ಅವನು ಹೇಳ್ತಾನೆ, ನಾನು ಬಲು ಇಕ್ಕಟ್ಟಲ್ಲಿದ್ದೇನೆ, ಯೆಹೋವನ ಹಸ್ತದಲ್ಲಿ ಬೀಳುತ್ತೇನೆ, ಆತನು ಕೃಪಾ. ನಾವು ತಪ್ಪು ಮಾಡಿದರೆ ನಮಗೆ ಗೊತ್ತಾಗಿರ್ಬೇಕು, ನಮ್ಮ ರಕ್ಷಕನು ಒಡೆಯನಾಗಿರುವ ದೇವರು ಕೃಪಾಪೂರ್ಣನು, ಪ್ರೀತಿಸುವಿ,
ಬೇರೆ ಯಾರ ಸಹಾಯವು ನಿಮಗೆ ಸರಿಯಾಗಿ ಸಿಗೋದಿಲ್ಲ, ಯಾರು ನಿಮಗೆ ಸಹಾಯ ಮಾಡೋಕೆ ಒಳ್ಳೆಯವರು ಅಲ್ಲ. ನೀವು ದೇವರ ಪಾದದಲ್ಲಿ ಬಂದು ಬೀಳಬೇಕು. ಆತನು ಒಳ್ಳೆಯವನು, ಆತನ ಪ್ರೀತಿ ಶಾಶ್ವತ. ಅವರು ಖಂಡಿತವಾಗಿ ಶ್ರಮಿಸುವರು. ಪಶ್ಚಾತ್ತಾಪ ಪಡಬೇಕು. ದಾವೀದನು ಪಶ್ಚಾತ್ತಾಪ ಪಟ್ಟನು, ಮನಂತಿರಿಗಿದನು. ನಾನು ಮಾಡಿದ ತಪ್ಪು, ನನಗೆ ದೇವರೇ ಸೈನ್ಯ. ಇವತ್ತು ನನ್ನ ಸೈನ್ಯವೇ ದೇವರನ್ನು ನೋಡಿಬಿಟ್ಟನಲ್ಲ, ಸೈನ್ಯವೇ ದೇವರನ್ನು ನಾನು ನೋಡಿಬಿಟ್ಟನಲ್ಲ, ಆದ್ರಿಂದ ಈ ಇಕ್ಕಟ್ಟು ಬಂದಿದೆ ಎಂದು ಅವರು ದೇವರ ಪಾದದಲ್ಲಿ ಹೋಗಿ ಬಿಡ್ತಾರೆ. ಆದರೂ ದೇವರು ಒಂದು ಸ್ವಲ್ಪ ಒಂದು ಡಿಸಿಪ್ಲಿನ್ ಕೊಡುತ್ತಾರೆ. 14ನೇ ವಾಕ್ಯ ಹೇಳುತ್ತದೆ, ಆಗ ಇಸ್ರಾಯೇಲರ ಮೇಲೆ ವ್ಯಾಧಿಯನ್ನು ಬರಮಾಡಿದನು, ಅವರಲ್ಲಿ 70,000 ಜನರು ಸತ್ತರು. ಎಷ್ಟು ದಿವಸಗಳು ಕೊಟ್ಟಿದ್ದಾರೆ ಅವಕಾಶ? 3 ದಿವಸ. ಜಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಜನರು ಹೋಗಿಬಿಟ್ರು? 70,000 ಅಂದ್ರೆ 70,000. 15 ಲಕ್ಷ ಸೈನಿಕರು ಇದ್ದಾರೆ, ಇನ್ನೂ ಹೆಚ್ಚಾಗಿದ್ದಾರೆ. ಬಟ್ ದೇವರು ಒಂದು ಕ್ಷಣ ಕೈ ಹಾಕುವಾಗಲೇ ಎಷ್ಟು ಜನರು ತಿರುಗಿಬಿಟ್ರು? 70,000. 3 ದಿವಸ ಆದರೆ 17 ಲಕ್ಷವೂ ಇರಲ್ಲ, 17 ಲಕ್ಷ ಇರಲ್ಲ. ಎಜೆಕಿಯಲ್ ಕಾಲದಲ್ಲಿ ಆ ಅರಸನು ಯೆರೂಸಲೇಮನ್ನು ಮುತ್ತಿಗೆ ಹಾಕಿಕೊಂಡಿದ್ದಾನೆ, ಹೀಯಾಳಿಸ್ತಾನೆ ದೇವರನ್ನು, ಅಲ್ಲಿರೋ ಅರಸನನ್ನು. ಆ ಟೈಮಲ್ಲಿ ಅರಸನಾಗಿದ್ದವನು ಎಜೆಕಿಯ ಹೋಗಿ ದೇವರ ಪಾದದಲ್ಲಿ ಬಿದ್ದನು. ದೇವರು ಹೇಳಿದರು, ಅವನು ಬಂದ ಹಾಗೆ ತಿರುಗಿ ಹೋಗುತ್ತಾನೆ. ಬೇರೆ ಕಡೆ ಯುದ್ಧ ನಡೀತಾ ಇದೆ, ಬಂದ ಅರಸನ್ ತಿರುಗಿ ಹೋಗ್ಬಿಟ್ಟರು. ಬಟ್ ಅಲ್ಲಿ ಗೂಡರ್ ಹಾಕಿಕೊಂಡು ಮುತ್ತಿಗೆ ಹಾಕಿಕೊಂಡಿದ್ದ ಸೈನಿಕರ ಜನರು ಆ ಲೆಕ್ಕಾಚಾರ ಎಷ್ಟಮ್ಮ? 1,70,000 ಮೇಲೆ. ರಾತ್ರಿ ಮಧ್ಯರಾತ್ರಿ ಒಬ್ಬ ದೇವದೂತನು ಅಲ್ಲಿ ಇಳಿದು ಬರ್ತಾನೆ. ಒಂದೇ ಏಟು ಎಲ್ಲ ಮುಗಿದೈತು. 1,70,000 ಜನರನ್ನು ಒಂದೇ ಏಟಲ್ಲಿ ಮುಗಿಸ್ಬಿಟ್ಟ. ಒಂದು ದೇವರ ಕಡೆಯಿಂದ ಒಂದು ದೂತನಿಗೆ ಅಷ್ಟು ಶಕ್ತಿ ಅಂದ್ರೆ ದೇವರೆಂತವರಾಗಿದ್ದಾರೆ. ನೀವು ನೋಡಿದ್ರಿ, ನಾವು ನಮಗೆ ಬಲವನ್ನು ಮನುಷ್ಯರು ಬಲ, ನನಗೆ ಹಣ ಬಲ ಇದೆ, ಆರೋಗ್ಯ ನನಗೆ ಬಲ, ನಮ್ಮ ಜೊತೆಲಿರುವವರು ನಮಗೆ ಬಲ, ಸಂಬಂಧಿಕರ ಬಲ, ನಮಗೆ ಸಪೋರ್ಟ್ ಇದೆ, ಅದೆಲ್ಲ ಹೇಳಿಕೊಂಡು ಬದುಕುತ್ತೇವಲ್ಲ, ಅದೆಲ್ಲ ನಮಗೆ ನಿಜವಾದ ಬಲ ಇಲ್ಲ ರೀ. ನೀವು ನಿಜವಾಗಿ ದೇವರನ್ನು ತಿಳ್ಕೊಂಡ್ರೆ ನಮ್ಮ ದೇವರೇ ನಮಗೆ ಬಲವಾಗಿದ್ದಾರೆ. ದಾವೀದನೇ ಹೇಳಿದನಲ್ಲ ಅವನ ಹಾಡುಗಳಲ್ಲಿ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಗುರಾಣಿ, ನನ್ನ ಆಶ್ರಯ, ನನ್ನ ದುರ್ಗ, ನನ್ನ ಈಟಿ, ನನ್ನ ಬರ್ಜಿ, ನನ್ನ ಕುದುರೆ, ನನ್ನ ರಥಗಳು, ಗುರಾಣಿಯು, ನನ್ನ ಸೈನ್ಯವು, ದೇವರೇ ದೇವರವನು ಉಲ್ಟಾ ಹೊಡಿತಾನೆ. ಅದೇ ಬದುಕು ಬಾಳಿನ ಡಂಬ ಬರುವಾಗ ದೇವರಿಗೆ ಮನಸ್ಸು ನೋವು ಕೊಡುತ್ತೆ. ಹಳೆ ನಿಯಮದಲ್ಲಿ ಹಂಗೆ, ಹೊಸ ನಿಯಮದಲ್ಲಿ ನೋಡ್ರಿ, ಅವರು ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ. ಯಾವ ಮನುಷ್ಯನು ನಮಗೋಸ್ಕರ ಪ್ರಾಣ ಕೊಟ್ಟು ನಡೀತಾರ? ಅಷ್ಟೊಂದು ಪ್ರೀತಿ ಯಾರ ತೋರಿಸ್ತಾರ? ಪ್ರಾಣ ದೇವರೇ ಜಾಸ್ತಿ ಎಂತಾನೆ, ನಮ್ಮ ಪ್ರಾಣವನ್ನು ತೆಗಿತಾರೆ. ಇರುವಾಗ ಪ್ರಾಣವನ್ನು ಕೊಡುವುದೆಲ್ಲ ಒಂದು ದೊಡ್ಡ ಕಾರ್ಯ. ಇರುವಾಗ ಈ ಪ್ರಾಣ ಕೊಟ್ಟ ದೇವರಿಗೆ ನಾವು ಎಷ್ಟು ಮೆಚ್ಚುಗೆಯಾಗಿ ನಡೆದುಕೊಳ್ಬೇಕು. ನಮಗೆಲ್ಲವನ್ನು ದಯಪಾಲಿಸಿಕೊಟ್ಟರು ದೇವರಿಗೆ ಪಾದದಲ್ಲಿ ಹೋಗಿ ಒಂದು ಗಂಟೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ. ನೀವು ಪ್ರಾರ್ಥನೆ ಮಾಡದೇ ಇರ್ತೀರಲ್ಲ, ಅದು ಬದುಕುಬಾಳಿನ ಡಂಬ. ನೀವು ದೇವರ ವಾಕ್ಯಕ್ಕೆ ಸಮಯ ಕೊಡೋಕ್ಕಾಗಲ್ಲ, ಅದು ಬದುಕುಬಾಳಿನ ಡಂಬ. ಸಾಕ್ಷಿಯಾಗಿ ಬದುಕೋದಕ್ಕಾಗಲ್ಲ, ಸಭೆಗೆ ಬರುವುದಕ್ಕಾಗಲ್ಲ. ಅದೇನು ಗೊತ್ತಾ? ಬದುಕಬಲ್ಲ. ನಾನು ಈ ದೇವರಿಲ್ಲದೆ ನಾನು ಬದುಕಿ ತೋರಿಸ್ತೇನೆ ಎಂದು ನಿಮಗೆ ಗೊತ್ತಿಲ್ಲದೆ ಮಾಡ್ತಾ ಇದ್ದೀರಿ. ನಾವು ಬದುಕುಬಾಳಿನ ಡಂಬ ಮಾತ್ರ ಕೇಳದೆ ಬಂದು ಬದುಕೆ ನಮ್ಮ ಜೀವನದಲ್ಲಿ. ಚೆನ್ನಾಗಿ ಪ್ರೇಯರ್ ಮಾಡ್ತಾ ಇದ್ದವರು ಕಷ್ಟಕಾಲದಲ್ಲಿ ನಮಗೆಲ್ಲ ಸಿಕ್ಕಿದ ಮೇಲೆ ಆ ಪ್ರೇಯರ್ ಅನ್ನು ನಾವು ತಿರಸ್ಕರಿಸಬೇಕು. ಅದು ಬದುಕುಬಾಳಿನ ಡಂಬ. ಒಂದು ಕ್ಷಣದಲ್ಲಿ ಸತ್ಯವೇದಕ್ಕೆ ಸಮಯ ಕೊಟ್ಟವರು ನಮಗೆ ಕೆಲಸಗಳು ಜಾಸ್ತಿ ಆದ ಮೇಲೆ, ಅಯ್ಯೋ ಬ್ರದರ್ ಸಿಸ್ಟರ್, ಸಮಯವೇ ಇಲ್ಲ ದೇವರಿಗೆ ಕೊಡೋದಕ್ಕೆ. ಬೈಕ್ ಮಾತ್ರ ಎಲ್ಲ ಕಡೆ ಓಡಾಡ್ತದೆ. ಮೊಬೈಲಲ್ಲಿ 24 hours ಕೈ ಇದೆ. 1 ನಿಮಿಷ ಮೆಸೇಜ್ ಬರ್ತಾರೆ, ಬೇಗ ಎಷ್ಟು ರಾತ್ರಿ ಹಗಲಲ್ಲಿ ಮೆಸೇಜ್ ಬರ್ತಾರೆ, ಬೇಗ ರಿಪ್ಲೈ ಬರುತ್ತೆ. ಅಂದರೆ 24 hours ಅಲ್ಲೆಲ್ಲ ಕೆಲಸ ನಡೀತಾ ಇದೆ. ದೇವರಿಗೆ ಕೊಡೋದು ಮಾತ್ರ ನಮಗೆ ಸಮಯ ಇಲ್ಲ. ಅದು ಬದುಕುಬಾಳಿನ ಡಂಬ. ಅದಕ್ಕೆ ತಕ್ಕಂಥ ದಂಡನೆಗಳು ಉಂಟು. ನಮಗೆ ಗೊತ್ತಿಲ್ಲದೆ ಏನೊಂದು ವಿಷಯಗಳು ನಮಗೆ ನಷ್ಟಗಳು ಬರ್ತಾನೆ ಇರುವುದು. ಆವಾಗ ನಾವು ನಮ್ಮನ್ನು ತಿದ್ದುಕೊಳ್ಳಬೇಕು. ತಾವೇನು ಏನು ಮಾಡಿದನು?
ಅವನಿಗೆ ಒಂದು ಪರಿಸ್ಥಿತಿ ಬಂತು. 70,000 ಜನರು ಸತ್ತರು. ಆಲ್ರೆಡಿ ಅವನು ಪಶ್ಚಾತ್ತಾಪ ಪಟ್ಟನು. ಅವನು ಏನೆಲ್ಲ ಮಾಡಿದನು ನಾವು ನೋಡೋಣ. ದೇವರು ಯೆರೂಸಲೇಮನ್ನು ಸಂಹರಿಸುವುದಕ್ಕೆ ದೂತನನ್ನು ಕಳುಹಿಸಿದನು. ಆದರೆ ಆ ದೂತನು ಸಂಹರಿಸುವುದಕ್ಕಿದ್ದಾಗ ಯೆಹೋವನು ಅದನ್ನು ಕಂಡು ಆ ಕೇಡಿನ ವಿಷಯದಲ್ಲಿ ಪಶ್ಚಾತ್ತಾಪಪಟ್ಟು ಸಂಹಾರಕ ದೂತನಿಗೆ, ಸಾಕು, ನಿನ್ನ ಕೈಯನ್ನು ಹಿಂದೆಗೆ ಎಂದು ಆಜ್ಞಾಪಿಸಿದನು. ಆಗ ಯೆಹೋವನ ದೂತನು ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ ನಿಂತನು. ದಾವೀದನು ಕಣ್ಣೆತ್ತಿ ನೋಡಿ, ಯೆಹೋವನ ದೂತನು ಭೂಮ್ಯಾಕಾಶಗಳ ನಡುವೆ ಒಬ್ಬ ದೂತನು ಇರ್ತಾ ಇದ್ದಾನೆ. ಚಾಚಿದ ಕೈಯಲ್ಲಿ ಯೆರೂಸಲೇಮಿಗೆ ವಿರೋಧವಾಗಿ ಹಿರಿದ ಕತ್ತಿ ಇರುವುದನ್ನು ಕಂಡಾಗ ಅವನು ಹಿರಿಯರು ಗೋಣಿತಟ್ಟನ್ನು ಹೊದ್ದುಕೊಂಡವರಾಗಿ ಬೋರ್ಲೆ ಬಿದ್ದರು. ಮತ್ತು ದಾವೀದನು ದೇವರಿಗೆ, ಜನರನ್ನು ಲೆಕ್ಕಿಸಬೇಕೆಂದು ಆಜ್ಞಾಪಿಸಿದವನು ನಾನಲ್ಲವೋ? ಮಹಾಪಾಪ ಮಾಡಿದವನು ನಾನೇ. ಕುರಿಗಳಂತಿರುವ ಈ ಜನರು ಏನು ಮಾಡಿದ್ದಾರೆ? ಯೆಹೋವನೇ, ನನ್ನ ದೇವರೇ, ನಿನ್ನ ಹಸ್ತವು ನಿನ್ನ ಜನರನ್ನು ಬಾಧಿಸುವುದಕ್ಕೆ ಅವರಿಗೆ ವಿರೋಧವಾಗಿರದೆ ನನಗೂ ನನ್ನ ಮನೆಯವರಿಗೂ ವಿರೋಧವಾಗಿರಲಿ ಎಂದು ಬೇಡಿಕೊಂಡನು. ಅವನು ತನ್ನನ್ನು ಒಪ್ಪಿಸಿಕೊಟ್ಟು, ಮಕ್ಕಳನ್ನು ಒಪ್ಪಿಸಿಕೊಟ್ಟು, ತಪ್ಪು ಮಾಡಿದ ನಾನೇ, ಅವರನ್ನು ಏನು ಮಾಡಬೇಡ ಎಂದು ಅವನು ಬೇಡಿಕೊಂಡನು. ದೇವರ ಮುಂಚೆನೇ ಅವರು ಪಶ್ಚಾತ್ತಾಪ ಪಟ್ಟರು. ಬೇಡ, ಸಾಕು, ಏನಾದರೂ ಪರವಾಗಿಲ್ಲ, ಅವನ ಮನ ತಿರುಗುತ್ತಾನೆ. ಅವನ ಮೇಲೆ ಒಂದು ನಂಬಿಕೆ ಇತ್ತು, ದಾವೀದನ ಮೇಲೆ. ಖಂಡಿತವಾಗಿ ಏನೋ ಒಂದು ತಪ್ಪು ಮಾಡಿಬಿಟ್ಟನು, ಮನ ತಿರುಗುತ್ತಾನೆ. ದೇವರ ಪಾದದಲ್ಲಿ ಬಂದು ಬಿದ್ದು ಪಶ್ಚಾತ್ತಾಪ ಪಟ್ಟು ಬೇಡಿಕೊಂಡನು. ಅಲ್ಲಿ ದೇವರು ಅವರಿಗೆ ಪಾಪಗಳನ್ನು ಕ್ಷಮಿಸಿದರು, ಕರುಣೆ ತೋರಿಸಿದರು ಅವನಿಗೆ. ಅದರಿಂದ ಅಲ್ಲಿ ಏನಾಯ್ತು ನೋಡೋಣ. 18ನೇ ವಾಕ್ಯದಿಂದ, ಆಗ ಯೆಹೋವನ ದೂತನು ಗಾದನಿಗೆ ಯೆಬೂಸಿಯನಾದ ಒರ್ನಾನನ ಕಣದಲ್ಲಿ ಯೆಹೋವನಿಗೋಸ್ಕರ ಒಂದು ಯಜ್ಞವೇದಿಯನ್ನು ಕಟ್ಟಿಸುವುದಕ್ಕೆ ಹೋಗಬೇಕು ಎಂದು ದಾವೀದನಿಗೆ ಹೇಳು ಎಂಬುದಾಗಿ ಆಜ್ಞಾಪಿಸಿದನು. ಹಲ್ಲೆಲೂಯಾ. ನಾವು ನಮ್ಮನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವುದೇ ಯಜ್ಞವೇದಿ ಮೇಲೆ ಬಲಿಗಳನ್ನು ಸಮರ್ಪಿಸುವುದು. ಹಳೆ ನಿಯಮದಲ್ಲಿ ಬಲಿಗಳನ್ನು ಸಮರ್ಪಿಸುತ್ತಾರೆ. ಹೆಂಗೆ ಬಲಿಗಳನ್ನು ಕೊಟ್ಟರು? ಕುರಿಮರಿಯನ್ನು ತಗೊಂಡು ಬಂದು ಅದನ್ನು ವಧಿಸಿ ಆ ಯಜ್ಞವೇದಿ ಮೇಲೆ ಹಾಕಿ ಅವರು ಹೇಳ್ತಾರೆ, ದೇವರನ್ನು ಸಂಧಿಸುವುದಕ್ಕೆ ರಕ್ತದಾರ ಇಲ್ಲದೆ ಪಾಪ ಕ್ಷಮಾಪಣೆ ಇಲ್ಲ. ನಾವು ಪಾಪಿಗಳು, ನಿಮ್ಮ ಪಾದದಲ್ಲಿ ಬರುವುದಕ್ಕೆ ಒಂದು ಜೀವ ಬಲಿ ಆಗಲೇಬೇಕು ಎಂದು ತೋರಿಸ್ತಾರೆ. ಅದೇ ಆ ಕಾಲದಲ್ಲಿ ಆರಾಧನೆ. ಇನ್ನೊಂದು, ನಾನು ಈ ರೀತಿಯಲ್ಲಿ ನಾನು ನನ್ನ ಸಂಪೂರ್ಣವಾಗಿ ಬಲಿಯಾಗಿ ಒಪ್ಪಿಸಿಕೊಡ್ತೇನೆ ಅಂತ ತೋರಿಸುವಂತದ್ದಾಗಿರುತ್ತೆ. ಆ ರೀತಿಯಲ್ಲಿ ಅವನು ದಾವೀದನು, ನನ್ನ ಬಲ, ನನ್ನ ಪ್ರಾಣ, ಆತ್ಮ, ಶರೀರ ಎಲ್ಲವನ್ನು ನಾನು ಒಪ್ಪಿಸಿಕೊಡ್ತೇನೆ, ನನ್ನ ಜನರನ್ನು ಒಪ್ಪಿಸಿಕೊಡ್ತೇನೆ. ಈ ರಾಜ್ಯ ನಿಮ್ದು, ಈ ದೇಶ ನಿಮ್ದು, ಈ ಜನರು ನಿಮ್ಮವರು, ಸರ್ವವನ್ನು ನಾನು ಒಪ್ಪಿಸಿಕೊಡ್ತೇನೆ ಎಂದು ಅವನು ಒಪ್ಪಿಸಿಕೊಡ್ತಾನೆ. ಅದಕ್ಕೆ ದಾವೀದನಿಗೆ ಗಾದನ ಮುಖಾಂತರ ದೇವರು ಮಾತನಾಡಿದರು. ದಾವೀದನು ಗಾದನ ಮುಖಾಂತರವಾಗಿ ತನಗಾದ ಯೆಹೋವನ ಅಪ್ಪಣೆಯಂತೆ ಹೊರಟನು. ಅಷ್ಟರಲ್ಲಿ ಗೋಧಿಯನ್ನು ತುಳಿಸುತ್ತಿದ್ದ ಒರ್ನಾನನು ತಿರುಗಿಕೊಂಡು ದೂತನನ್ನು ನೋಡಿದನು. ಅವನೊಡನಿದ್ದ ಅವನ 4 ಮಂದಿ ಮಕ್ಕಳು ಅಡಗಿಕೊಂಡಿದ್ದರು. ದಾವೀದನು ತನ್ನ ಬಳಿಗೆ ಬರುವುದನ್ನು ಒರ್ನಾನನು ಕಂಡು ಕಣವನ್ನು ಬಿಟ್ಟು ಹೋಗಿ ಅವನಿಗೆ ಅಡ್ಡಬಿದ್ದನು. ದಾವೀದನು ಅವನಿಗೆ, ನಿನ್ನ ಕಣವನ್ನು, ಭೂಮಿಯನ್ನು ನನಗೆ ಕೊಡು. ವ್ಯಾಧಿಯು ಜನರನ್ನು ಬಿಟ್ಟು ಹೋಗುವಂತೆ ನಾನು ಅದರಲ್ಲಿ ಯೆಹೋವನಿಗೋಸ್ಕರ ಒಂದು ವೇದಿಯನ್ನು ಕಟ್ಟಿಸುತ್ತೇನೆ. ಪೂರ್ಣ ಕ್ರಯ ತೆಗೆದುಕೊಂಡು ಅದನ್ನು ಕೊಡು ಎಂದು ಹೇಳಿದನು. ಆಗ ಒರ್ನಾನನು ದಾವೀದನಿಗೆ, ನನ್ನ ಒಡೆಯನಾದ ಅರಸನು ತನಗೆ ಇಷ್ಟವಾದದನ್ನು ತೆಗೆದುಕೊಂಡು ಯಜ್ಞ ಮಾಡುವಳವಾಗಲಿ. ಅರಸನವನು, ಅವನಿಗೆ ಬೇಕಾದವರೆಲ್ಲ ಕೊಡ್ತಾರೆ, ಫ್ರೀಯಾಗಿ ಕೊಡ್ತಾರೆ. ಬಟ್ ಅವನು ದಾವೀದನು ಅದನ್ನು ಏನ್ ಮಾಡಿದನು? ತಗೊಂಡಿಲ್ಲ. ಮುಂದೆ ಹೋದಮ್ಮ. ಇಲ್ಲಿ ಯಜ್ಞಕ್ಕೆ ಹೋರಿಗಳು, ಸೌದೆ, ಹಂದಿ, ಕುಂಡೆ, ನೈವೇದ್ಯಕ್ಕೋಸ್ಕರ ಗೋಧಿ ಇರುತ್ತವೆ, ಇವೆಲ್ಲವನ್ನು ಕೊಡುತ್ತೇನೆ ಎಂದು ಹೇಳಿದನು. ಅರಸನಾದ ದಾವೀದನು ಒರ್ನಾನಿಗೆ, ಹಾಗಲ್ಲ, ನಾನು ನಿನ್ನಿಂದ ಪೂರ್ಣ ಕ್ರಯಕ್ಕೆ ತೆಗೆದುಕೊಳ್ಳುತ್ತೇನೆ. ನಿನ್ನದನ್ನು ಕ್ರಯವಿಲ್ಲದೆ ತೆಗೆದುಕೊಂಡು ಯೆಹೋವನಿಗೆ ಯಜ್ಞವಾಗಿ ಅರ್ಪಿಸಬಲ್ಲೆನು ಎಂದು ಹೇಳಿ ಆ ಭೂಮಿಗೋಸ್ಕರ ಅವನಿಗೆ 600 ತೊಲೆ ಬಂಗಾರವನ್ನು ಕೊಟ್ಟು ಅಲ್ಲಿ ಯೆಹೋವನಿಗೋಸ್ಕರ ಯಜ್ಞವೇದಿಯನ್ನು ಕಟ್ಟಿಸಿ ಅದರ ಮೇಲೆ ಆತನಿಗೆ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಅರ್ಪಿಸಿ ಯೆಹೋವನನ್ನು ಪ್ರಾರ್ಥಿಸಿದನು. ಹಲ್ಲೆಲೂಯಾ. ಏನರ್ಥ ಇದು? ನಾವು ತಪ್ಪು ಮಾಡಿದ್ರೆ ಅದಕ್ಕೆ ಬೆಲೆ ಕೊಡಬೇಕು. ನಾವು ಪಾಪ ಮಾಡುವಾಗ ನಮಗೆ ದೇವರು ಶ್ರಮಿಸ್ತಾರೆ, ಕೆಲವರು ಹೇಳೋರು ಕೃಪೆ ಕಾಲ, ದೇವರು ಶ್ರಮಿಸ್ತಾರೆ. ಹೇಳ್ತಾನೆ, ಎಷ್ಟೋ ಕ್ರೈಸ್ತರ ಕಾಲದಲ್ಲಿ ಕೊಟ್ಟಿರುವ ವಾಗ್ದಾನಗಳು ನೆರವೇರದೆ ಕೂತಿರ್ತಾರೆ, ಕಷ್ಟಗಳನ್ನು ಅನುಭವಿಸ್ತಾರೆ. ಅದಕ್ಕೆಲ್ಲ ಕಾರಣ ಏನು ಗೊತ್ತಾ? ಎಲ್ಲೋ ಒಂದು ವಿಷಯದಲ್ಲಿ ನಾವು ದೇವರಿಗೆ ಕೊಡಬೇಕಾಗಿರುವ ಗಣಮಾನ ಮರ್ಯಾದೆಯನ್ನು ಕೊಡ್ತಾ ಇಲ್ಲ. ಅದು ಒಂದು ವೇಳೆ ನಿಮ್ಮ ಸಾಕ್ಷಿ ಜೀವನದಲ್ಲಿ ಇರಬಹುದು, ಇಲ್ಲ ಪ್ರಾರ್ಥನೆ ಜೀವನದಲ್ಲಿ ಇರಬಹುದು, ಇಲ್ಲ ಸಭೆ ಪುರದಲ್ಲಿ ಇರಬಹುದು, ಇಲ್ಲ ನಿಮ್ಮ ಹಣದ ವಿಷಯದಲ್ಲಿ ಕೂಡ ಇರಬಹುದು, ಕಾಣಿಕೆಗಳು. ಎಲ್ಲದರಲ್ಲಿ ದೇವರಿಗೆ ಏನು ಮಾಡಬೇಕು? ಗಣಮಾನ ಮರ್ಯಾದೆಯನ್ನು ಕೊಡಲೇಬೇಕು.
ಅದನ್ನು ಕೊಡದೆ ಕೆಲವು ಈ ಕಾಲದೆಲ್ಲ ಯೂಟ್ಯೂಬ್ ಅಲ್ಲಿ ಪ್ರಸಂಗಗಳು ಬರೋದ್ರಿಂದ ಈ ಕಾಲದಲ್ಲಿ ಒಳ್ಳೆ ಸಭೆಗಳಿಗೂ ಒಳ್ಳೆ ಸೇವಕರು ಕೂಡ ಮರ್ಯಾದೆ ಕೊಡೋದಿಲ್ಲ. ಅವರು ಅಲ್ಲಿ ಮಾತಾಡಿಕೊಳ್ತಾರೆ, ಅಲ್ಲಿ ನೋಡಿಕೊಳ್ತಾರೆ. ಹಾಗಾದ್ರೆ ಒಬ್ಬನ ಅಲ್ಲೇ ಕೂತ್ಕೊಂಡು ಪ್ರಾರ್ಥನೆ ಮಾಡಿ ಮೊಳಗಾಲಿನ ಆ ಕುರುಬನ ಹಾಗೆ ಒಂದು ಕುಟುಂಬವಾಗಿ ನೋಡಿಕೊಳ್ಳುವ ಎಷ್ಟೋ ಸಭೆಗಳು, ಎಷ್ಟೋ ಸೇವಕರಿದ್ದಾರೆ. ಅವರೆಲ್ಲ ಒಳ್ಳೆಯವರಿಲ್ವಾ? ಅವ್ರಿಗೋಸ್ಕರ ಬಿಟ್ಟ ಕಣ್ಣೀರೆಲ್ಲ ವ್ಯರ್ಥವ? ಹಾಗಾದ್ರೆ ಈ ವಿಶ್ವಾಸಿಗಳು ಜೀವನ ಹೆಂಗ ಹೋಗ್ಬಿಡುತ್ತೆ? ನಾವೇ ಮಾಡಿಕೊಳ್ತೇವೆ, ನಮಗೆಲ್ಲ ಗೊತ್ತು, ವಾಕ್ಯ ತಾನೇ ಗೊತ್ತು. ಅದೆಲ್ಲ ಒಂದು ರೀತಿಯಾದ ಬದುಕು ಬಾಳಿನ ಡಂಬ. ಅವ್ರು ಕೆಟ್ಟವಾಗಿದ್ರೆ ಬಿಡಿ, ಅವ್ರನ್ನ ದೇವರು ನೋಡ್ಕೊಳ್ತಾರೆ. ಬಟ್ ನಾನು ಹೇಳ್ತೇನೆ, ನಾವು ನಮ್ಮನ್ನು ಆ ಒಂದು ಬದುಕು ಬಾಳಿನ ಡಂಬವಲ್ಲಿ ನಾವು ನಮ್ಮನ್ನು ನಡೆಸಿಬಿಡಬಾರದು. ಹಂಗೆ ನಾವು ಮಾಡಿದರೆ ಅದಕ್ಕೆ ಬೆಲೆ ಕೊಡಬೇಕು. ದಾವೀದನು ಬೆಲೆ ಕೊಡೋಣ, ಸುಮ್ಮನೆ ತಗೊಂಡಿಲ್ಲ. ನೀನು ಫ್ರೀಯಾಗಿ ಕೊಡೋದು ನಾನು ತಗೊಂಡು ಕೊಡಲ್ಲ ದೇವರಿಗೆ, ನಾನು ಬಂಗಾರ ಬೆಳ್ಳಿ ಕೊಟ್ಟು ತಗೊಳ್ತೇನೆ. ಯಜ್ಞವೇದಿಯು ಆ ಕಾಲದಲ್ಲಿ ಆದರೂ ದಾವೀದನು ಯೆಹೋವನ ದೂತನ ಕತ್ತಿಗೆ ಹೆದರಿ ದೇವ ದರ್ಶನಕ್ಕೋಸ್ಕರ ಅಲ್ಲಿಗೆ ಹೋಗಲಾರದೆ ಯಬೂಸಿಯನಾದ ಒರ್ನಾನನ ಕಣದಲ್ಲಿಯೇ ಯಜ್ಞವನ್ನು ಅರ್ಪಿಸಿದನು. ಆ ಕಾಲದಲ್ಲಿ ದಾವೀದನಿಗೆ ಯೆಹೋವನಿಂದ ಸದುತ್ತರ ದೊರಕಿದ್ದರಿಂದ ಅವನು ಇದೇ ದೇವರಾದ ಯೆಹೋವನ ಆಲಯ, ಇದೇ ಇಸ್ರಾಯೇಲ್ಯರು ಯಜ್ಞವನ್ನು ಅರ್ಪಿಸತಕ್ಕ ವೇದಿ, ಅಲ್ಲಿ ದೇವಾಲಯ ಕಟ್ಟಲ್ಪಟ್ಟಿದೆ. ಹಲ್ಲೆಲೂಯ. ನೀವು ನಿಮ್ಮನ್ನು ಸಂಪೂರ್ಣವಾಗಿ ಅರ್ಪಿಸುವಾಗ ಅಲ್ಲಿ ದೇವಾಲಯ ಬರುತ್ತೆ. ಸತ್ಯವೇದ ಹೇಳುತ್ತದೆ, ನಾವೇ ದೇವಾಲಯ, ನಮ್ಮಲ್ಲಿ ವಾಸವಾಗಿರುವ ಪವಿತ್ರಾತ್ಮ. ಸುಮ್ಮನೆ ನಾವು ದೇವಾಲಯ ಆಗಲ್ಲ. ನಾವು ನಮ್ಮನ್ನು ಪ್ರಾಣಾತ್ಮ ಶರೀರವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಳ್ಳುವಾಗ, ಕಣ್ಣಿನ ಆಶೆಗೆ ಬೀಳದೆ, ಶರೀರದ ಆಶೆಗೆ ಬಿತ್ತು ಹೋಗದೆ, ಬದುಕು ಬಾಳಿನ ಡಂಬ ಇಲ್ಲದೆ, ಬದುಕು ಬಾಳಿನ ಡಂಬವನ್ನು ನಾವು ದೂರ ಮಾಡೋದು ಹೇಗೆ? ನಾವು ದೇವರಿಗೆ ಆತನನ್ನು ಒಡೆಯನಾಗಿ ನಮ್ಮನ್ನು ಆಳ್ವಿಕೆ ಮಾಡೋಣ. ಆ ದಿನದಲ್ಲಿ ನಮ್ಮ ಕೈಯಲ್ಲಿ ನಾವು ನಮ್ಮ ಕುಟುಂಬವನ್ನು, ನಮ್ಮ ಕೆಲಸವನ್ನು, ನಮ್ಮ ವ್ಯಾಪಾರವನ್ನು, ನಮ್ಮ ಆರೋಗ್ಯವನ್ನು, ಎಲ್ಲವನ್ನು, ಸರ್ವವನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡುವಾಗ ಈ ಬದುಕು ಬಾಳಿನ ಡಂಬ ನಮ್ಮನ್ನು ಬಿಟ್ಟು ದೂರ ಹೋಗುತ್ತದೆ. ಅದೇ ನೀವು ಕ್ರಿಯೆಗಳಲ್ಲಿ ಹೇಗೆ ತೋರಿಸುವಿರಿ? ನೀವು ಮಾಡುವ ಪ್ರಾರ್ಥನೆ, ಮುಂಚಾನೆ ಎದ್ದೇಳುವುದು ನೀವು ದೇವರಿಗೆ ಕೊಡುವ ಸಮಯ, ನೀವು ಮುಂಚಾನೆ ಎದ್ದೇಳುವುದು ನಿಮ್ಮ ಕೆಲಸಕ್ಕೆ ಓಡದೆ ದೇವರ ಪಾದಕ್ಕೆ ಓಡಿ ಬರ್ತಿರಲ್ಲ, ಅದೇನು ನೀವು ದೇವರ ಮೇಲೆ ನಂಬಿಕೆ ತೋರಿಸ್ತೀರಿ. ದೇವರು ನನಗೆ ಎಲ್ಲ ಮಾಡಿ ಮುಗಿಸಬೇಕಂದ್ರೆ ಅವ್ರ ಬಲದ ಮೇಲೆ ನಂಬಿಕೆ ಇಟ್ಟು ನೀವು ಒಪ್ಪಿಸಿಕೊಡ್ತೀರಿ. ಮುಂಚಾನೆ ವೇಳೆಯನ್ನು ನಿಮ್ಮ ಬಲವನ್ನು, ಮೊದಲ ಬಲವನ್ನು ದೇವರು ಒಪ್ಪಿಸಿಕೊಡ್ತಿರಲ್ಲ, ಅಲ್ಲಿ ನೀವು ಬದುಕು ಬಾಳಿನ ಡಂಬವನ್ನು ಜಯಿಸುವರಾಗಿರುತ್ತೀರಿ. ಅಲ್ಲಿ ನೀವು ಒಪ್ಪಿಸಿಕೊಡುವಾಗ ದೇವರಿಗೆ ಸಮಾಧಾನ, ದೇವರಿಗೆ ಸಂತೋಷ ಆಗುತ್ತೆ. ಆ ದಿವಸದ ಎಲ್ಲ ಕೆಲಸಗಳನ್ನು ಆಶೀರ್ವದಿಸಿ, ಕಷ್ಟವೇ ಪಡೋದು ಕಷ್ಟ ಇರೋದೇ ಇಲ್ಲ. ನಿಮ್ಮ ವ್ಯಾಪಾರಗಳ ಆಶೀರ್ವಾದವಾಗುತ್ತದೆ, ನಿಮ್ಮ ಮನೆ ಕೆಲಸಗಳ ಆಶೀರ್ವಾದ ಹೊಂದಿರುತ್ತದೆ. ಮುಂಚಾನೆ ಎದ್ದೇಳುವುದು, ನೀವು ದೇವರ ಪಾದದಲ್ಲಿ ಒಪ್ಪಿಸಿಕೊಳ್ಳುವುದು, ನೀವು ನಿಮ್ಮ ಬದುಕುಗಳ ಡಂಬವನ್ನು ಜಯಿಸುವ ಕಾರ್ಯ. ಹಲ್ಲೆಲೂಯಾ. ನಮ್ರತೆಯಿಂದ ನೀವು ದೇವರ ಪಾದದಲ್ಲಿ ಒಪ್ಪಿಸಿಕೊಡ್ತೀರಿ, ಸತ್ಯವೇದ ಶ್ರಮೆ ಕೊಡ್ತೀರಿ. ಲೋಕದ ಶಬ್ದಕ್ಕೆ ಕಿವಿ ಕೊಡದೆ ದೇವರ ಶಬ್ದಕ್ಕೆ ನೀವು ಮೊದಲು ಕಿವಿ ಕೊಡ್ತಿರಲ್ಲ, ನೀವು ಧನ್ಯರು. ಹಲ್ಲೆಲೂಯಾ. ನಿಮಗೆ ಹೆಚ್ಚಾದ ಜ್ಞಾನ, ತಿಳುವಳಿಕೆ, ನಡೆಸುವಿಕೆ ಸಿಗುತ್ತೆ. ಆ ದಿವಸದಲ್ಲಿ ಹೆಂಗೆ ಬದುಕಬೇಕು ಅಂತ ಸಿಗುತ್ತೆ. ನೀವು ಆ ವಾಕ್ಯಕ್ಕೆ ನೀವು ಸಮಯ ಕೊಡುವಾಗ, ನೀವು ಬದುಕುವ ಡಂಬವನ್ನು ಮಾತ್ರ ಜಯಿಸುವರಾಗಿಲ್ಲದೆ, ನೀವು ಲೋಕದಲ್ಲಿ ಜ್ಞಾನಿಗಳಾಗಿ, ದೇವರ ಮಕ್ಕಳಾಗಿ, ಸಾಕ್ಷಿಗಳಾಗಿ ಬದುಕುವುದಕ್ಕೆ ಸಹಾಯ ಮಾಡ್ತದೆ. ಅಲ್ಲಿ ನೀವು ಬದುಕುವ ಡಂಬನೆ ಬರಲ್ಲ. ಯಾಕಂದ್ರೆ ಸತ್ಯವಾದ ಧ್ಯಾನಿಸುವ ಕ್ರಿಸ್ತಿಯನ್ ಜೀವನವನ್ನು ನೋಡುವರು, ಅವ್ರು ಹೇಗೆ ತನ್ನ ತಗ್ಗಿಸಿಕೊಂಡು ಬಂದವರನ್ನು ನೋಡುವನು, ಅದೇ ರೀತಿಯಲ್ಲಿ ತಗ್ಗಿಸಿಕೊಂಡು ಬದುಕುವರು. ಹೇಗೆ ಪ್ರೀತಿಸಿ ಸಿಲುವೆ ಮೇಲೆ ನೋಡು, ಅದೇ ರೀತಿಯಲ್ಲಿ ಪ್ರೀತಿಸಲು ಪ್ರಾರಂಭಿಸ್ತಾನೆ. ಹೇಗೆ ತನ್ನ ದ್ರೋಹಿಗಳನ್ನು ಕೂಡ ಶ್ರಮಿಸುವುದು ನೋಡುವಾಗ ಅವನು ಇತರರನ್ನು ಶ್ರಮಿಸುವುದಕ್ಕೆ ಪ್ರಾರಂಭಿಸ್ತಾನೆ. ದೇವರೊಂದಿಗೆ ನಡೆಯುವನಾಗಿ, ನಮ್ರತೆ ಉಳ್ಳವನಾಗಿ, ವಿನಯ ಉಳ್ಳವನಾಗಿ, ಮಾತುಗಳಲ್ಲಿ, ದೃಷ್ಟಿಯಲ್ಲಿ, ಕೆಲಸದಲ್ಲಿ, ಕಾರ್ಯಗಳಲ್ಲಿ ಎಲ್ಲರೂ ದೇವರು ಹಾಗೆ ಬದಲಾಗಿ ಬಿಡುತ್ತಾನೆ. ಅಲ್ಲಿ ಅವನು ಬದುಕು ಬಾಳಿನ ಡಂಬವನ್ನು ಜಯಿಸುವಾಗಿರುತ್ತಾನೆ. ಏನು ಮಾಡಬೇಕು? ನಾವು ಏನು ಮಾಡಬೇಕು? ನಿಮ್ಗೆ ಏನರ್ಥ ಆಯ್ತು? ಹೆಚ್ಚಳ ಪಡುವವನು ಕ್ರಿಸ್ತನಲ್ಲಿ ಹೆಚ್ಚಳ ಪಡಬೇಕು. ಕ್ರಿಸ್ತನಲ್ಲಿ ಮಾತ್ರವೇ ಹೆಚ್ಚಳ ಪಡಬೇಕು. ಯಾಕಂದ್ರೆ ವಾಕ್ಯ ಹೇಳುತ್ತದೆ, ಕ್ರಿಸ್ತ ಯೇಸುವಿನ ಕಡೆಯಿಂದ ನಮಗೆ ಜ್ಞಾನವು, ನೀತಿಯು, ಶುದ್ಧಿಯು ಮತ್ತು ರಕ್ಷಣೆಯು, ವಿಮೋಚನೆಯು. ಕ್ರಿಸ್ತ ಯೇಸುವೆ ನಮಗೆ ಎಲ್ಲವಾಗಿದ್ದಾರೆ. ನಮ್ಮ ತಂದೆ, ತಾಯಿ, ಫ್ರೆಂಡು, ನಮ್ಮ ಮನಿ, ನಮ್ಮ ಆಶ್ರಯ, ನಮ್ಮ ದುರ್ಗ, ನಮ್ಮ ಬಲ, A to Z, Jesus is everything. Hallelujah.
ನಮಗೆ ಅವರೇ ವಿಮೋಚನೆಯು ರಕ್ಷಣೆಯು ನಿತ್ಯ ಜೀವವಾಗಿದ್ದಾರೆ. ಮೇಲೆ ಏನ್ ಬೇಕು? ದೇವರು ಏನ್ ಮಾಡಬೇಕು? ನೀವೇ ಹೇಳಿರಿ. ಯಾಕೆ ನಮಗೆ ಬದುಕುಬಳ್ಳೆ ನಂಬ? ಯಾಕೆ ನಾವು ಪ್ರಾರ್ಥನೆ ಮಾಡೋದು ಬರ್ತಾ ಇಲ್ಲ ದೇವರ ಪಾದದಲ್ಲಿ? ಯಾಕೆ ನೀವು ಸತ್ಯದ ಸಮಯ ಕೊಡ್ತಾ ಇಲ್ಲ? ಯಾಕೆ ಸಾಕ್ಷಿ ಬದುಕಲ್ಲ? ಇದೆಲ್ಲ ಪ್ರಾಣ ಕೊಟ್ಟು ಕಾಪಾಡ ವಿಮೋಚನೆ ರಕ್ಷಣೆ ಆಗಿರುವ ದೇವರಲ್ವಾ ನಮ್ಮ ದೇವರಾಗಿದ್ದಾರೆ. ಮತ್ತು ನಾವು ಒಪ್ಪಿಸಿಕೊಡ್ಬೇಕು. ಎಲ್ಲ ದೇವರಾಗಿರುವಾಗ ಹೆಚ್ಚಳ ಪಡುವವನು ಕರ್ತನಲ್ಲಿ ಹೆಚ್ಚಳ ಪಡಲಿ. ನಮ್ಮ ಹೆಮ್ಮೆ ಯಾರು ಗೊತ್ತಾ? ನಮ್ಮ ಅಪ್ಪನು. ಹಲ್ಲೆಲೂಯಾ. ನಮಗಾಗಿ ಪ್ರಾಣ ಕೊಟ್ಟವನು. ಬಾಯಲ್ಲಿ ಒಂದು ದಿವಸಕ್ಕೆ 1,000 ಸಮಯ ಹೆಸರು ಬರಬೇಕು. ಏಸಪ್ಪ ಏಸಪ್ಪ. ಯಾಕಂದ್ರೆ ಅಷ್ಟು ಮಾಡಿದ್ದಾರೆ ನಮಗೋಸ್ಕರ. ತಾವಿನ ಜೀವನದಲ್ಲಿ ಏನಿಲ್ಲದಿರುವಾಗ ಇದ್ದ ಪ್ರೀತಿಯನ್ನು ಅವನು ಅರಸನಾದ ಮೇಲೆ ಯಾವಾಗಲೂ ಏನೋ 1-2 ಸ್ಥಳಗಳಲ್ಲಿ ಅವನು ಬಿದ್ದು ಹೋದರು. ಆದರೂ ಪಶ್ಚಾತ್ತಾಪಪಟ್ಟು ದೇವರ ಪಾದದಲ್ಲಿ ಬಿಡುವಾಗ ಅವನು ಶ್ರಮಿಸುತ್ತಿರುವ ಒಂದು ಅವಕಾಶವನ್ನು ನೀಡಿದ ದೇವರು ಇವತ್ತು ನಮಗೆ ಅವಕಾಶ ಕೊಡೋಕೆ ಪ್ರೀತಿ ಸ್ವರೂಪಿಯಾಗಿ ಕರುಣೆ ತೋರಿಸುವ ದೇವರಿದ್ದಾರೆ. ನಮ್ಗೆ ಗೊತ್ತಿಲ್ಲದೆ ಎಷ್ಟೋ ಸಾರಿ ಪ್ರಾರ್ಥನೆ ಮಾಡದೆ ಇರ್ತೇವೆ. ಆರಾಧನೆಗೆ ಬರ್ತಾ ಇಲ್ಲ, ಮನೆಗಳಲ್ಲಿ ಆರಾಧಿಸ್ತಾ ಇಲ್ಲ, ಸತ್ಯವೇದ ಸಮಯ ಕೊಡ್ತಾ ಇಲ್ಲ, ಜೀವಿಸ್ತಾ ಇರುವ ವಾಕ್ಯಗಳಿರುವ ಸತ್ಯವೇದಕ್ಕೆ ಸಮಯ ಕೊಡ್ತಾ ಇಲ್ಲ, ತಿರಸ್ಕರಿಸ್ತೇವೆ, ಸಾಕ್ಷಿಗಳಾಗಿ ಬದುಕುತ್ತಾ ಇಲ್ಲ. ಗೊತ್ತಿಲ್ಲದೆ ನಮ್ಮಲ್ಲಿ ಬದುಕು ಬಾಳ್ಯ ಡಂಬ ಬಂದು ಬಿಡುತ್ತೆ. ನಾನು ನನ್ನ ಕುಟುಂಬ, ನನಗಿರುವ ಹಣ, ನನಗಿರುವ ತಲಾಂತಗಳು, ನಾವು ದೇವರನ್ನು ಮರೆತು ಬಿಡುತ್ತೇವೆ. ಮಹಿಮೆ ಪಡಿಸೋದಕ್ಕೆ ಇವತ್ತು ನಾವು ಒಪ್ಪಿಸಿಕೊಡೋಣ. ದಾವೀದನು ಒಪ್ಪಿಸಿಕೊಟ್ಟ ಹಾಗೆ ಒಪ್ಪಿಸಿಕೊಡುವಾಗ ದೇವರು ನಮ್ಮನ್ನು ದೇವಾಲಯವಾಗಿ ಬದಲಾಯಿಸಿ ನಮ್ಮಲ್ಲಿ ಒಂದು ವಾಸ ಇರುವುದು. ಹಲ್ಲೆಲೂಯಾ. ದೇವರು ನಮ್ಮಲ್ಲಿ ವಾಸವಾಗಿದ್ದ ಮೇಲೆ ನಮಗೆ ವೈರಿ ಯಾರು ನಿಲ್ಲೋದಾಗುತ್ತೆ? ಯಾರು ನಮ್ಮನ್ನು ಸೋಲಿಸುತ್ತಾತೆ? ಯಾವುದು ಕಷ್ಟವು ದುಃಖವು ನಮ್ಮನ್ನು ದೇವರನ್ನು ಅಗಲಿಸುವುದು ಕೂಡ ಆಗಲ್ಲ. ಹಲ್ಲೆಲೂಯಾ. ನಾವು ಜಯಶಾಲಿಗಳಿಂದ ಹೆಚ್ಚು ಹೋರಾಡಿಕೊಳ್ಳುತ್ತೇವೆ. ಹಲ್ಲೆಲೂಯಾ. ಈ ಲೋಕದಲ್ಲಿ ಜಯಿಸುವವರಿಗೆ ಇಲ್ಲಿ ಕ್ರೀಡೆ ಸಿಗುತ್ತೆ. ಈ ಲೋಕದಲ್ಲಿ ಯೇಸು ಕರ್ತನ ಜೊತೆಯಲ್ಲಿ ಜಯಿಸುವವರಿಗೆ ನಿತ್ಯ ಜೀವನದಲ್ಲಿ ಕ್ರೀಡೆ ಸಿಗುತ್ತೆ. ಆದ್ದರಿಂದ ನೀವು ಒಪ್ಪಿಸಿಕೊಡಿರಿ. ಎಲ್ಲ ನಾವು ಕಣ್ಣನ್ನು ಮುಚ್ಚಿ ಪ್ರಾರ್ಥಿಸೋಣ. ನೀವು ಹೇಳಿರಿ, ಒಂದು ವೇಳೆ ನೀವು ನಿಮ್ಮನ್ನೇ ಬಲವಾಗಿ, ನಿಮ್ಮ ಕುಟುಂಬದಲ್ಲಿ ಇರುವವರು, ನಿಮ್ಮ ಹಣ, ನಿಮ್ಮ ತಲಾಂತಗಳು, ನಿಮ್ಮ ಸುತ್ತಲಿರುವ ಜನರು, ನಿಮಗೆ ಸಹಾಯ ಮಾಡುವಂಥವರು, ನಿಮ್ಮ ಆರೋಗ್ಯ, ನಿನಗೆ ಅದು ಗೊತ್ತು ಇದು ಗೊತ್ತು ಎಲ್ಲ ಹೇಳಿಕೊಂಡು ಅದನ್ನು ಬಲವಾಗಿ ನಾವು ಒಂದು ವೇಳೆ ಆರಿಸಿಕೊಂಡು ದೇವರನ್ನು ಬಿಟ್ಟು 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 ದೂರ ಒಂದು ವೇಳೆ ನೀವು ಬಂದಿರಬಹುದು. ಪ್ರಾರ್ಥನೆಗೆ ಸಮಯ ಇಲ್ಲ, ಸತ್ಯದ ಸಮಯ ಇಲ್ಲ, ಸಾಕ್ಷಿಯಾಗಿ ಬದುಕುವುದು ಆಗಲ್ಲ, ಸಭೆಗೆ ಸಮಯ ಇಲ್ಲ. ದಾವೀದನು ಮಾಡಿದ ಇವನು ಪಶ್ಚಾತ್ತಾಪಪಟ್ಟು, ಅಪ್ಪ ನಾನು ಮಾಡಿದ ತಪ್ಪಪ್ಪ, ನೀವೇ ನಮಗೆ ಎಲ್ಲವನ್ನು ದಯಪಾಲಿಸಿಕೊಟ್ಟಿರೋದು ನೀವು. ನಾನು ಏನಿಲ್ಲದೆ ಇರುವಾಗ ಎಲ್ಲವನ್ನು ಕೊಟ್ಟವರು ನೀವೇ. ಇವತ್ತು ನಾನು ಬದುಕುವುದು ನಿಮ್ಮ ಕೃಪೆ ಇದ್ದಾರೆ. ನಾನು ರಕ್ಷಣೆ ಹೊಂದಿದ್ದು ನಿಮ್ಮ ಕೃಪೆ ಇದ್ದಾರೆ. ಒಂದು ಜೀವಿಸ್ತಾ ಇರೋ ಸಭೆಯಲ್ಲಿ ಇರುವುದು ನಿಮ್ಮ ಕೃಪೆ ಇದ್ದಾರೆ. ಅಪ್ಪ, ನನ್ನ ತಪ್ಪುಗಳನ್ನು ಕ್ಷಮಿಸಿ, ನಾನನ್ನು ಒಪ್ಪಿಸಿಕೊಡ್ತೇನೆ. ತುಂಬಾ ಕಷ್ಟ ನಷ್ಟಗಳಾಯಿತು ದೇವರೇ, ನೀವು ನಮಗೆ ಸಹಾಯ ಮಾಡಿ ಎಲ್ಲವನ್ನು ಸರಿಪಡಿಸಿಕೊಡು. ಕುಟುಂಬದಲ್ಲಿ ಸಮಾಧಾನ ಉಂಟಾಗಲಿ, ಕಷ್ಟಗಳೆಲ್ಲ ಲಾಭವಾಗಲಿ, ರೋಗಗಳೆಲ್ಲ ವಾಸಿ ಆಗಲಿ, ಮದುವೆ ಆಗೋದು ಮದುವೆ ಆಗಲಿ, ಮಗು ಉಂಟಾಗಲಿ, ಸಮಾಧಾನ ಕೊರತೆಗಳಿರುವ ಕುಟುಂಬಗಳಿಗೆ ಸಮಾಧಾನ ಉಂಟಾಗಲಿ, ಮಾನಸಿಕ ರೋಗಗಳು ವಾಸಿಯಾಗಲಿ, ದೆವ್ವಕಾಟದಿಂದ ಬಿಡುಗಡೆ ಉಂಟಾಗಲಿ. ಯಾರೆಲ್ಲ ಒಪ್ಪಿಸಿಕೊಡ್ತಾರೋ ಅಪ್ಪ, ಹಲ್ಲೆಲೂಯಾ. ಈ ದಿವಸದಿಂದ ನಾನು ಗೊತ್ತಿಲ್ಲದೆ ಬದುಕು ಬಾಳಿನ ಡಂಬವಲ್ಲಿ ಅಹಂಕಾರದಲ್ಲಿ ಬಿದ್ದಿದ್ದೇನೆ ಅಪ್ಪ. ನಾನು ನಿಮಗೆ ಕೊಡಬೇಕಾದ ಸಮಯವನ್ನು ಎಲ್ಲೆಲ್ಲ ಕೊಡ್ತಾ ಇದ್ದೇನೆಪ್ಪ. ಇನ್ನು ಮುಂದೆ ನಾನು ನಿಮಗೆ ಮಾತ್ರ ಕೊಡುವೇನು, ಸತ್ಯವೇದಿಗೆ ಸಮಯ ಕೊಡುವೇನು, ಸಾಕ್ಷಿಯಾಗಿ ಬದುಕುವೇನು, ಸಭೆಗೆ ಸರಿಯಾಗಿ ಬರುವೇನು, ಅಲ್ಲಿರುವ ಕರ್ತವ್ಯಗಳೆಲ್ಲವನ್ನು ನಾನು ಮಾಡುವೇನು ಎಂದು ನಾವು ಒಪ್ಪಿಸಿಕೊಡೋಣ. ಹಲ್ಲೆಲೂಯಾ. ವಿಶ್ರಾಂತಿ ದಿವಸ ದೇವರದು, ಅದನ್ನು ತಿರಸ್ಕರಿಸು ತಪ್ಪು. ಅದು ದೇವರು ನಮಗೆ ಒಡೆಯನಾಗಿರುವುದನ್ನು ಆ ಮರ್ಯಾದೆ ಕೊಡದೇ ಇರುವ ಒಂದು ಕಾರ್ಯ. ಅದನ್ನು ಕೂಡ ನಾವು ಒಪ್ಪಿಸಿಕೊಳ್ಬೇಕು. ಇದಕ್ಕೆಲ್ಲ ಒಪ್ಪಿಸಿಕೊಡೋಣ. ಅಪ್ಪ, ನನ್ನ ಜೊತೆಯಲ್ಲಿ ಯಾರಲ್ಲ ನನ್ನನ್ನು ಒಪ್ಪಿಸಿಕೊಟ್ರು. ಈ ದಿವಸದಿಂದ ನಾನು ನಿಮಗೆ ಸಮಯ ಕೊಡುವೇನು, ನಿಮಗೆ ಮೆಚ್ಚುಗೆಯಾದ ರೀತಿಯಲ್ಲಿ ಬದುಕುವೇನು. ನಾನು ನನ್ನ ಬಲವನ್ನು ಕೂತ್ಕೊಂಡು ಟೆಸ್ಟ್ ಮಾಡದೆ ನಾನು ನಿನ್ನನ್ನೇ ಬಲವಾಗಿ ಹೊಂದಿಕೊಳ್ಳುವೇನು. ನಿನ್ನೆನ್ನೇ ಆಶ್ರಯ ದುರ್ಗವಾಗಿ, ರಕ್ಷಕನಾಗಿ, ಒಡೆಯನಾಗಿ, ನನ್ನನ್ನು ಆಳ್ವಿಕೆ ಮಾಡುವನಾಗಿ, ಸರ್ವಭೌಮನೇ ನೀನೇ ಇರಬೇಕು ಎಂದು ಒಪ್ಪಿಸಿಕೊಡ. ಯಾರೆಲ್ಲ ಒಪ್ಪಿಸಿಕೊಡ್ತಾರೋ
ಅವರನ್ನು ಕ್ಷಮಿಸಿರಿ ಅಪ್ಪ. ಈ ದಿವಸದಿಂದ ಅವರು ಪ್ರಾರ್ಥನೆ ಮಾಡಲಿ, ಸತ್ಯವು ಧ್ಯಾನಿಸಲಿ, ಸಾಕ್ಷಿಗಳಾಗಿ ಬದುಕಲಿ, ನಿಮ್ಮ ಬಲದಲ್ಲಿ ಬದುಕಲಿ, ಎಲ್ಲಾ ಕೆಲಸದಲ್ಲಿ ಜಯ ಹೊಂದಿಕೊಳ್ಳಲಿ. ತಡೆಯಾಗಿರುವ ಅಡ್ಡಿಯಾಗಿರುವ ಎಲ್ಲ ಕಾರ್ಯಗಳು ಆಗಲಿ ಹೋಗಲಿ. ಇವರು ದೊಡ್ಡ ಬಲದ ಕಾರ್ಯಗಳು ಮಾಡಿರಿ, ವಾಗ್ದಾನಗಳು ನೆರವೇರಲಿ ಯೇಸುವಿನ ನಾಮದಲ್ಲಿ. ಬಂದಿರುವ ಪ್ರತಿಯೊಬ್ಬ ಕುಟುಂಬಗಳನ್ನು ಆಶೀರ್ವದಿಸಿರಿ, ಮಕ್ಕಳನ್ನು ಆಶೀರ್ವದಿಸಿರಿ. ಮಾಡ್ತಿರೋ ವ್ಯಾಪಾರ ಕೆಲಸಗಳು ಎಲ್ಲ ಕಾರ್ಯಗಳು ಅಪ್ಪ, ಸ್ಟಡೀಸ್ ಎಲ್ಲವನ್ನು ಆಶೀರ್ವದಿಸಿರಿ. ಅವರು ಬೇಡಿಕೊಂಡ ಪ್ರಾರ್ಥನೆಗೆ ಸದುತ್ತರ ಕೊಡಿ. ನೀವು ಮಾಡುವ ಶಕ್ತರಾಗಿರುವ ಸೋದರ ವಾರ ಪೂರ್ತಿ ಜೊತೆಯಲ್ಲಿ ನಡೆಸಿಕೊಡಿ ಅಪ್ಪ. ಕೃಪೆಯವರೊಂದಿಗೆ ಇರಲಿ. ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ಪ್ರೀತಿ.